ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ DCET ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಹೇಳ್ಬೇಕಂದ್ರೆ ಸ್ವಲ್ಪ ಬೇಗನೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು 10-15 ಡೇಸ್ ಪ್ರಾಬ್ಲಿ. ಸೊ ಐ ಥಾಟ್ ನಿಮಗೆ ಏಪ್ರಿಲ್ ಅಲ್ಲಿ ಬಿಡ್ಬೋದು ಅಂತ ಅನ್ಕೊಂಡಿದ್ದೆ. ತೊಂದರೆ ಇಲ್ಲ, ಇವಾಗ ಬೇಗನೆ ಬಿಟ್ಟಿದ್ದಾರೆ. ಅಂದ್ರೆ KEA ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಟ್ರ್ಯಾಕ್ ಅಲ್ಲಿ ಅವ್ರು ಏನ್ ಡೇಟ್ ಹೇಳ್ತಾರೆ ಆ ಡೇಟ್ ಅಲ್ಲಿ ಎಕ್ಸಾಮ್ ಮಾಡ್ತಾರೆ, ಎಲ್ಲಾನು ಕರೆಕ್ಟ್ ನಡೀತಾ ಇದೆ. ಹಂಗಾಗಿ ಡೋಂಟ್ ಎಕ್ಸ್ಪೆಕ್ಟ್ ನೀವು ತುಂಬಾ ಜನ DCT ಪೋಸ್ಟ್ಪೋನ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಅದೆಲ್ಲ ಇಲ್ಲ. ಓಕೆನಾ, ಕರೆಕ್ಟ್ ಆಗಿ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ನಡೆಯುತ್ತೆ. ಅಂಡ್ ನೀವೆಲ್ಲ ತುಂಬಾ ಜನ ಹೆಂಗೆ ಅಪ್ಲೈ ಮಾಡಬೇಕು ಎಕ್ಸಾಮ್ಸ್ ಅಪ್ಲಿಕೇಶನ್ಗೆ, ನನಗೆ ತುಂಬಾ ಡೌಟ್ಸ್ ಇದೆ ಅಂತ ನೀವೆಲ್ಲ ತುಂಬಾ ಜನ ಕೇಳ್ತಾ ಇದ್ರೆ, ಕಾಲ್ ಮಾಡ್ತಾ ಇದ್ದೀರಾ. ನಮ್ಮಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ರೆ ಅವ್ರಿಗೆಲ್ಲ ನಾವು ಗೈಡೆನ್ಸ್ ಅಂತೂ ಕಂಪ್ಲೀಟ್ ಫ್ರೀ ಕೊಡ್ತೀವಿ. ಅಂಡ್ ಮೋರ್ ಓವರ್ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋದು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಕಂಪ್ಲೀಟ್ ಸ್ಕ್ರಾಚ್ ಇಂದ ನಿಮ್ಗೆ ಎಲ್ಲಾ ತರ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಒಂದು, ನಿಮ್ಗೆ ಬಿಫೋರ್ ಗೋಯಿಂಗ್ ಟು ಅಪ್ಲೈ ನೀನ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ನಿನ್ ಜೊತೆ ಇಟ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಡಾಕ್ಯುಮೆಂಟ್ ವೈಸ್ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಪ್ಲೈ ಮಾಡೋದಕ್ಕೆ ಅನ್ನೋದು ಗೊತ್ತಿರ್ಲಿ. ಮೊದಲನೇದಾಗಿ ನಿಮ್ಗೆ ಈ ಅಪ್ಲಿಕೇಶನ್ ನಲ್ಲಿ, KA ನಲ್ಲಿ ಏನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಅಲ್ಲಿ, ನೀವು ಯಾವ ಡಾಕ್ಯುಮೆಂಟ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕ್ಲಾರಿಟಿ ಇರ್ಲಿ, ನೀವು ಅಪ್ಲೋಡ್ ಮಾಡಬೇಕಾಗಿರೋದು ಎರಡೇ ವಿಷಯಗಳು. ಒಂದು ಇದು, ಓಕೆನಾ, ಫೋಟೋ ಮತ್ತೆ ಸಿಗ್ನೇಚರ್. ಓಕೆನಾ, ಇವೆರಡು ಬಿಟ್ರೆ ಬೇರೆ ಇನ್ಯಾವುದನ್ನು ನೀವು ಅಪ್ಲೋಡ್ ಮಾಡಲ್ಲ. ಸೊ ಇಷ್ಟು ಕ್ಲಾರಿಟಿ ಇದೆಯಲ್ವಾ? ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದು ಲೆಸ್ ದೆನ್ 300 KB ಇರಬೇಕು. ಸಿಗ್ನೇಚರ್ ಒಂದು ಶೀಟ್ ಅಲ್ಲಿ ಸಿಗ್ನೇಚರ್ ಮಾಡ್ಕೊಳ್ಳಿ, ಅದು ಲೆಸ್ ದೆನ್ 100 KB ಇರಬೇಕು. ಓಕೆ, ಈ ಎರಡೂ ಡಾಕ್ಯುಮೆಂಟ್ ನ ಬಿಟ್ರೆ ಇನ್ನು ಯಾವ ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡಲ್ಲ. ಆ ಡಾಕ್ಯುಮೆಂಟ್ ಗಳ ಲೀಸ್ಟ್ ನ, ಐ ಮೀನ್ ಡೀಟೇಲ್ಸ್ ನ ನಾವು ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಇದು ನಿಮಗೆ ಗೊತ್ತಿಲ್ಲ, ಕ್ಲಾರಿಟಿ ಇದೆ ಅಂತ ಅನ್ಕೊಂತೀನಿ. ಎರಡೇ ಡಾಕ್ಯುಮೆಂಟ್ ಅಪ್ಲೋಡ್ ಬೇಕಾಗಿರೋದು, ಒಂದು ಅದು JPG ಫಾರ್ಮ್ ಅಲ್ಲಿ ಇರಬೇಕು, ಫೋಟೋ ಮತ್ತೆ ಸಿಗ್ನೇಚರ್. ಇವೆರಡು ಕ್ಲಾರಿಟಿ ಇಟ್ಕೊಳ್ಳಿ, ಮೊದಲೇ ಇಟ್ಕೊಳ್ಳಿ. ತುಂಬಾ ಜನ ಎರಡೆರಡು ತರ ಮೊಬೈಲಲ್ಲೂ ಅಪ್ಲೈ ಮಾಡಕ್ ಟ್ರೈ ಮಾಡ್ತಾರೆ. ಅಪ್ಲೈ ಮಾಡಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಅಪ್ಲೈ ಮಾಡ್ಬೋದು. ಬೆಸ್ಟ್ ಅಂತ ಅಂದ್ರೆ ಯಾವ್ದೋ PC ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಬೇರೆ ಏನೇನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಸರ್ ಅಪ್ಲೈ ಮಾಡೋದಕ್ಕೆ, ಏನೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ಬೇಕಂತ ಅಂದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಅಂದ್ರೆ ಆಧಾರ್ ನಂಬರ್ ಇರ್ಬೇಕಾಗತ್ತೆ, ಆಧಾರ್ ನಂಬರು. ಎರಡನೇದು SLC ಮಾಸ್ ಕಾರ್ಡ್ ಇರ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟು. ತುಂಬಾ ಜನಕ್ಕೆ ಇದೇ ಡೌಟ್ ಇರೋದು, ಈ ಎರಡರಲ್ಲೂ ಕೂಡ ನೇಮು ಮ್ಯಾಚ್ ಇರಲೇಬೇಕು. ನೇಮು ನಿಮ್ ಫಾದರ್ದು, ಸ್ವಲ್ಪ ಜನಕ್ಕೆ ಈ ಮಿಸ್ಟೇಕ್ ಇದೆ, ಸ್ವಲ್ಪ ಫಾದರ್ದು ನೇಮು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಸರ್, ಇದು ಅದಾಗಿದೆ ಸರ್, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳ್ತಾರೆ. ಏನೂ ಸಮಸ್ಯೆ ಆಗಲ್ಲ. ಅರ್ಥ ಆಯ್ತಲ್ಲ? ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ತುಂಬಾ ಜನ ನಿಮ್ಗೆ ಎಕ್ಸಾಜುರೇಷನ್ ಮಾಡಿ ಹೇಳ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ದಟ್ಟು ಈ ಸರ್ತಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ನಾನು ಮುಂದೆ ಹೇಳ್ತೀನಿ. ಯಾವುದೇ ರೀತಿ ನಿಮ್ ನೇಮ್ ಕೂಡ ಮಿಸ್ಟೇಕ್ ಆಗಿದ್ರೂ ಕೂಡ ಏನು ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವೆರಡು ಇರಬೇಕು. ಮತ್ತೆ ಆಸ್ ಯೂಶುವಲ್ ಮೊಬೈಲ್ ನಂಬರ್ ಇರ್ಬೇಕಾಗತ್ತೆ ನಿಮ್ಮ ಹತ್ರ, ಒಂದು ವ್ಯಾಲಿಡ್ ಇಮೇಲ್ ಇರ್ಬೇಕಾಗುತ್ತೆ. ಈ ಮೊಬೈಲ್ ನಂಬರು ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋರು ಕೂಡ ಇದೇ ಮೊಬೈಲ್ ನಂಬರ್ನೇ ಯೂಸ್ ಮಾಡ್ಬೇಕಾಗತ್ತೆ. ಇದು ಕ್ಲಾರಿಟಿ ಇರಲಿ. ಮತ್ತೆ ಡಿಪ್ಲೊಮಾ ಮಾರ್ಕ್ ಶೀಟ್ ಇರಬೇಕು. ಡಿಪ್ಲೊಮಾ ಮಾರ್ಕ್ ಶೀಟ್ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ರಿಜಿಸ್ಟರ್ ನಂಬರ್ ಬೇಕಲ್ವಾ? ನಿಮ್ಮ ಡಿಪ್ಲೊಮಾ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಬಿಕಾಸ್ DTE ಇಂದ ಅವರು ನಿಮ್ಮ ಡೀಟೇಲ್ಸ್ ನ ಫೆಚ್ ಮಾಡ್ತಾರೆ. ಓಕೆ, ಹಂಗಾಗಿ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಇಷ್ಟು ಕ್ಲಾರಿಟಿ ಇಲ್ಲಿ. ಅದಾದ್ಮೇಲೆ ಸ್ಟಡಿ ಡೀಟೇಲ್ಸ್ ಬೇಕು. ಸ್ಟಡಿ ಸರ್ಟಿಫಿಕೇಟ್ಸ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರ ಡೌಟ್ ನ. ಸ್ಟಡಿ ಸರ್ಟಿಫಿಕೇಟ್ ಅಂತಂದ್ರೆ ಏನೇನೆಲ್ಲ ಇರ್ಬೇಕು ಸರ್ ಅಂತ. ವೆರಿ ಸಿಂಪಲ್, ನಿಮ್ ಒಂದು ಫಾರ್ಮ್ಯಾಟ್ ಬರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ನಿಮ್ ಬುಕ್ ಸ್ಟೋರ್ ಅಲ್ಲೋ ಅಲ್ಲೋ ಯಾವ್ದೋ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಸಿಗ್ನೇಚರ್ ಹಾಕಿ ಡೀಟೇಲ್ಸ್ ನ ಫಿಲ್ ಮಾಡಿಸಿ, ನಿಮ್ಮ ಒಂದು BO ಹತ್ರ ಸೈನ್ ಹಾಕ್ಸ್ಬಿಟ್ರೆ ಮುಗ್ದೋಯ್ತು. ನೀವು ಎಷ್ಟು ಸ್ಕೂಲಲ್ಲಿ ಓದಿದಿರೋ ಪ್ರತಿ ಸ್ಕೂಲಲ್ಲೂ ಕೂಡ ಬರ್ಸ್ಕೊಂಡ್ ಬರಬೇಕು. ಓಕೆ, ಅರ್ಧಲ್ವಾ? ಸೊ ನಾನು 4 ಸ್ಕೂಲಲ್ಲಿ ಓದಿದ್ದೀನಿ ಸರ್. 1ರಿಂದ 4ನೇ ಕ್ಲಾಸ್ ಒಂದ್ ಕಡೆ ಓದಿದ್ದೀನಿ ಸರ್, 5ರಿಂದ 8ನೇ ಕ್ಲಾಸ್ ಒಂದ್ ಕಡೆ ಓದಿದ್ದೀನಿ ಸರ್, 9ರಿಂದ 10 ಒಂದ್ ಕಡೆ ಓದಿದ್ದೀನಿ ಸರ್. 3 ಸ್ಕೂಲಲ್ಲೂ ಬರ್ಸ್ಕೊಂಬ. ಎಷ್ಟು ಸ್ಕೂಲಲ್ಲಿ ಓದಿದೆಯೋ ಎಲ್ಲಾ ಸ್ಕೂಲಲ್ಲೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ನ ನೀವು ಬರ್ಸ್ಕೊಂಡ್ ಬರಲೇಬೇಕು. ಇದು ಕಂಪಲ್ಸರಿ. ಇವಾಗ ಕೇಳಲ್ಲ ಅದನ್ನ. ಇವಾಗ ಓನ್ಲಿ ಡೀಟೇಲ್ಸ್ ಯು ಟು ಎಂಟರ್ ಇನ್ ದಿ ಅಪ್ಲಿಕೇಶನ್. ಬಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಕೇಳ್ತಾರೆ. ಇದು ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಅಂತ. ಓಕೆನಾ? ಸೊ ಎರಡು ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ನಿಮ್ಮ ಸ್ಕೂಲ್ ಥ್ರೂ ಅವರು ವೆರಿಫಿಕೇಶನ್ ಮಾಡ್ಕೊಂತಾರೆ. ಅದು ಸ್ಯಾಟ್ಸ್ ಇಂದ ನಿಮ್ಗೆ ಅವ್ರಿಗೆ ಫೆಚ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಡಾಕ್ಯುಮೆಂಟ್ಗಳನ್ನ ನಿಮ್ ಜೊತೆ ಇಟ್ಕೊಳ್ಳಿ. ಸರ್ ಮತ್ತೆ ಇನ್ನೂ ಸ್ವಲ್ಪ ಜನ ಕೇಳ್ತಿದ್ದಾರೆ, ಸರ್ ತುಂಬಾ ದಿವಸ ಆಗಿದೆ ಸರ್, ಮಾಡಿಸಿ ನಡೆಯುತ್ತಾ ಅಂತ. ನೋಡಿ, ರೀಸೆಂಟ್ ಆಗಿ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಒಂದು 2 ಇಯರ್ಸ್ ಆಗಿದ್ರೆ ಬೆಸ್ಟ್. ಓಕೆ, ಅದ್ರಲ್ಲಿ ಎಲ್ಲಾ ತರ ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕಾಗತ್ತೆ.
ಸರ್ಟಿಫಿಕೇಟ್ಗಳಿಗೆ ಏನು ವ್ಯಾಲಿಡಿಟಿ ಇರೋದಿಲ್ಲ, ತುಂಬಾ ದಿವಸ ಎಷ್ಟು ವರ್ಷ ಬೇಕಾದ್ರೆ ಇರ್ಬೋದು, ಬಟ್ ಆದ್ರೂ ಕೂಡ ತುಂಬಾ ಹಳೇ ಸರ್ಟಿಫಿಕೇಟ್ಸ್ ಅಂತ ಅಂದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಹೊಸದ್ನ ರೀಸೆಂಟ್ ಒಂದು 2 ಇಯರ್ಸ್ ಒಳಗಡೆ ಬರ್ಸ್ಕೊಂಡ್ರೆ ವೆಲ್ ಅಂಡ್ ಗುಡ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಪ್ಲೊಮಾವರೆಗೂ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಓಕೆ, ಇದನ್ನ ಡಿಪ್ಲೊಮಾದ ಬೇಕಾದ್ರೆ ಆಮೇಲೆ ತಗೊಳ್ಳಿ. ಸೊ ಅರ್ಜೆನ್ಸಿ ಇಲ್ಲ, ಸ್ಟಡಿ ಸರ್ಟಿಫಿಕೇಟ್ಗೆ ಅರ್ಜೆನ್ಸಿ ಇಲ್ಲ. ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟಡಿ ಸರ್ಟಿಫಿಕೇಟ್ ಬೇಕು 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 ಬೇಕಂದ್ರೆ ಇವಾಗ ಸದ್ಯಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಬಟ್ ಬರ್ಸ್ಕೊಂಬಂದ್ರೆ ತುಂಬಾ ಒಳ್ಳೇದು ಇವಾಗಲೇ. ಯಾಕಂದ್ರೆ ಹೋಗ್ತಾ 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 ಇವಾಗೆಲ್ಲ ನಿಮ್ಗೆ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಒಂದ್ ಕತೆ ಆಯ್ತು. ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಂತ ಬರುತ್ತೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಇಲ್ಲಿ ಯಾವ್ದನ್ನು ಅಪ್ಲೋಡ್ ಮಾಡಂಗಿಲ್ಲ. ಜಸ್ಟ್ ನಿಮ್ಗೆ ಆರ್ ಡಿ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಡಿ ನಂಬರ್, ಈ ಆರ್ ಡಿ ನಂಬರ್ ಏನ್ ಬರುತ್ತೆ, ಆರ್ ಡಿ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಕಂದಾಯ ಇಲಾಖೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನಿಮ್ ನೇಮ್ ಏನು, ನಿಮ್ ನೇಮ್ ಯಾವ ಆರ್ ಡಿ ನಂಬರ್ ಮ್ಯಾಪ್ ಆಗಿರುತ್ತೋ ಅದು ಫೆಚ್ ಆಗುತ್ತೆ. ನಿಮ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ, ನಿಮ್ ಪುರಾಣ ಎಲ್ಲ ಅದಲ್ವಾ. ಸೊ ಹಂಗಾಗಿ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಆರ್ ಡಿ ನಂಬರ್ ಇರಬೇಕು. ಓಕೆನಾ. ಸೊ ಇದು ಒಂದು ಕ್ಲಾರಿಟಿ. ಸೊ ಮತ್ತೆ ಇದರಲ್ಲಿ ಒಂದು ನೆನ್ಪಿಟ್ಕೋಬೇಕಾದಂತಂದ್ರೆ ಎಸ್ ಸಿನವರು, ಯಾರ್ಯಾರು ಎಸ್ ಸಿ ಕ್ಯಾಟಗರಿಗೆ ಬರ್ತೀರಾ, ನೀವು ಹೊಸ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು. ನೀವು ಹೊಸ ಸರ್ಟಿಫಿಕೇಟ್ ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಮ ರಿಸರ್ವೇಶನ್ ಕ್ಲೈಮ್ ಆಗೋದೇ ಇಲ್ಲ. ಇದು ಕ್ಲಾರಿಟಿ ಇಲ್ಲಿ. ನಿಮ್ಗೆ ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ ಅಂತ ಬರುತ್ತೆ. ಸೊ ಇವರು ಹುಷಾರಾಗಿ ನೀವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಯಾರ್ಯಾರು 2A 2B 3A 3B ಬರ್ತೀರಾ, ನಿಮ್ಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಸರ್ಟಿಫಿಕೇಟ್ ಬರುತ್ತೆ. ಯಾರ್ಯಾರು ಎಸ್ ಸಿ ಬರ್ತೀರಾ, ಎಸ್ ಟಿ ಬರ್ತೀರಾ, ಕ್ಯಾಟಗರಿ 1 ಬರ್ತೀರಾ, ಈ 3 ಜನಕ್ಕೆ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ. ನೀವು ಈ ಸರ್ಟಿಫಿಕೇಟ್ ನ ನೀವು ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ರಿಸರ್ವೇಶನ್ಸ್ ಗಳೇ ಕ್ಲೈಮ್ ಆಗಲ್ಲ. ಸೊ ನೀವು ಆಮೇಲೆ ನಿಮ್ ಫೀಸ್, ನಿಮ್ಗೆ ಎಸ್ ಸಿನವ್ರು ಯಾರು ಇದ್ದೀರಾ, ನೀವು ಸರ್ಟಿಫಿಕೇಟ್ ಅಪ್ಲೈ ಮಾಡಿಲ್ಲ ಅಂದ್ರೆ ನೀವು ಫುಲ್ ಫೀಸ್ ಪೇ ಮಾಡ್ಬೇಕಾಗುತ್ತೆ ಅಂಡರ್ ದ ಜನರಲ್ ಮೆರಿಟ್. ಇದು ತಲೆಲಿರ್ಲಿ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಷ್ಟ ಅರ್ಥ ಆಯ್ತು ಅಂತಂದ್ರೆ ಇವು ಎಕ್ಸ್ಟ್ರಾ. ಓಕೆನಾ. ಸೊ ದೀಸ್ ಟು ಆರ್ ಎಕ್ಸ್ಟ್ರಾ. ಓಕೆನಾ. ನಿಮ್ಗೆ ಯಾರು ಅಪ್ಲಿಕಬಲ್ ಆಗುತ್ತೆ ಅವ್ರ ಹತ್ರ ಇರಬೇಕು. ಕನ್ನಡ ಮೀಡಿಯಂ ಇದ್ರೆ ಓಕೆ. ಓಕೆನಾ. ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರಬೇಕು. ಸೊ ಅದಕ್ಕೆ ನಿಮಗೆ BO ಸೈನ್ ಆಗಿರ್ಬೇಕು. ಒಂದು ಫಾರ್ಮೆಟ್ ಬರುತ್ತೆ, ಆ ಫಾರ್ಮೆಟ್ ಅಲ್ಲಿ ಸಿಗ್ನೇಚರ್ ಬನ್ನಿ. ಇದಕ್ಕೆ ಕಂಡೀಷನ್ ಏನಪ್ಪಾ ಅಂತಂದ್ರೆ 1 to 10th ಕಂಪಲ್ಸರಿ ಕನ್ನಡ ಮೀಡಿಯಂ ಅಲ್ಲೇ ಓದಿರ್ಬೇಕು. ಸೊ ರೂರಲ್ಲೂ ಅಷ್ಟೇ 1 to 10th ರೂರಲ್ ಏರಿಯಾಸ್ ಅಲ್ಲೇ ಓದಿರ್ಬೇಕು, ಬೇರೆ ಇದಿಲ್ಲ. ಸರ್ ನಾನು 9 ವರ್ಷ ಊರಲ್ಲಿ ಓದಿದ್ದೀನಿ ಸರ್, 10ನೇ ವರ್ಷ ಬಂದ್ಬಿಟ್ಟು ಸಿಟಿಲಿ ಓದಿದ್ದೀನಿ ಸರ್, ಅಪ್ಲೈ ಆಗುತ್ತಾ ಅಂತಂದ್ರೆ ಅಪ್ಲೈ ಆಗಲ್ಲ. ಸೊ ಇಷ್ಟು ಬೇಸಿಕ್ ಓವರ್ ವ್ಯೂ. ಸೊ ನನ್ನ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ. ಸೊ ನಿಮ್ಗೆ ಕ್ಲಾರಿಟಿ ಬೇಕು, ಯಾವ್ದ್ರಲ್ಲ ಏನ್ರಲ್ಲೂ ಕನ್ಫ್ಯೂಷನ್ಸ್ ಬೇಡ, ಕಂಪ್ಲೀಟ್ ನನಗೆ ಅರ್ಥ ಆಗಬೇಕು ಅಂತಂದ್ರೆ ಕಂಪ್ಲೀಟ್ ವಿಡಿಯೋ ನೋಡ್ಲೇಬೇಕಾಗತ್ತೆ ಎಲ್ಲಾನು. ಓಕೆ. ಸೊ ಇವಾಗ ಕ್ಲಾರಿಟಿ ಆಯ್ತು. ನಿಮ್ಮ ಹತ್ರ ಒಬ್ಬ ಡಿಪ್ಲೊಮಾ ಸ್ಟೂಡೆಂಟ್ DCTಗೆ ಅಪ್ಲೈ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಹತ್ರ ಮಿನಿಮಮ್ ಡಾಕ್ಯುಮೆಂಟ್ಸ್ ಇಷ್ಟಿರಬೇಕು. ನಿಮ್ಗೆ ಯಾವ್ಯಾವ ಅಪ್ಲೈ ಆಗುತ್ತೆ ಅದನ್ನ ನೋಡ್ಕೊಳ್ಳಿ. ಅರ್ಥದಲ್ವಾ. ಸರ್ ನಾನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈನೇ ಮಾಡಲ್ಲ ಸರ್, ಏನಾಗ್ತೀನಿ ಸರ್ ನಾನು, ಏನಾಗ್ತೀನಿ ಅಂದ್ರೆ ಜನರಲ್ ಮೆರಿಟಿಗೆ ಬರ್ತೀಯ ಅಷ್ಟೇ. ಓಕೆ, ಯಾವುದೇ ರಿಸರ್ವೇಶನ್ ನಿಮಗೆ ಕ್ಲೈಮ್ ಆಗಲ್ಲ ಅಷ್ಟೇ. ಕಂಪಲ್ಸರಿ ಡಾಕ್ಯುಮೆಂಟ್ಸ್ಗಳನ್ನ ನೀವು ನೋಡ್ಕೊಂತ ಬನ್ನಿ ಏನೇನು ಇರಬೇಕು ಅಂತ. ಇದು. ಸೊ ಇವಾಗ ನಿಮ್ಗೆ ಸ್ಕ್ರಾಚ್ ಇಂದ ಹೇಳ್ಕೊಡ್ತೀನಿ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಲ್ಲ ನಿಮ್ಗೆ. ಸೊ ನಾನು ಹೇಳಿದ ರೀತಿನ ಫಾಲೋ ಮಾಡಿ, ನಿಮ್ಗೆ ಎಲ್ಲಾನು ಅರ್ಥ ಆಗುತ್ತೆ. ಮೊದಲನೇದಾಗಿ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ನೀವು ಏನ್ ಮಾಡಿ ಅಂತ ಅಂದ್ರೆ KEA ಅಂತ ಸರ್ಚ್ ಮಾಡಿ. ಇದೆಲ್ಲ ಗೊತ್ತಿದೆ, ಬಟ್ ಆದ್ರೂ ಕೂಡ ಚಿಕ್ಕ ಮಗು ಹೇಳ್ಕೊಂಡಂಗೆ ಹೇಳ್ಕೊಡ್ತೀನಿ ಅರ್ಥ ಆಗ್ಲಿ ಅಂತ. ಸೊ KEA ವೆಬ್ಸೈಟ್ಗೆ ಹೋಗ್ಬಿಡಿ. KEA ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಇಲ್ಲಿ ಹೋಮ್ ಪೇಜ್ ಕಾಣುತ್ತೆ ಹಿಂಗೆ. ಸೊ KEA ಹೋಮ್ ಅಂತ ಇದೆ. ಇದನ್ನ ನೀವು ಫಸ್ಟ್ ಏನ್ ಮಾಡಿ ಅಂದ್ರೆ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡ್ತಾ ಮೈ ರೆಕಮೆಂಡ್, ನೀವು ಯಾವತ್ತೂ ಕೂಡ ನೀವು ಸುಮ್ಮನೆ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಲ್ಯಾಪ್ಟಾಪ್ ಅಥವಾ PC ನಲ್ಲಿ ಅಪ್ಲೈ ಮಾಡಿ. ಸೊ ನಿಮ್ಗೆ ಒಳ್ಳೇದಾಗತ್ತೆ. ಅರ್ಥ ಆಯ್ತಲ್ವಾ. ಸೊ ನಿಮ್ಗೆ KEA ಅದು ಹೋಮ್ ಪೇಜ್ ಈ ತರ ಬರುತ್ತೆ. ಇದು ಬಂದಾದ್ಮೇಲೆ ನೋಡಿ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಸೊ ಕಾಣ್ತಾ ಇದೆಯಲ್ಲ ಪ್ರವೇಶ, ಈ ಪ್ರವೇಶ ಹತ್ರ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ನಿಮ್ಗೆ UG CET 2026, ಡಿಪ್ಲೊಮಾ CET 2026 ಡಿಫ್ರೆಂಟ್ ಎಕ್ಸಾಮ್ಸ್ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಈ ಡಿಪ್ಲೊಮಾ CET 2026 ನ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಇಲ್ಲಿ ಏನಾದ್ರು ಕ್ಲಿಕ್ ಮಾಡ್ತು ಅಂತ ಅಂದ್ರೆ ನಿಮ್ಗೆ ಡಿಪ್ಲೊಮಾ CET ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ ನಲ್ಲಿ ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ. ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ DCT 2026 ಸಿಲೆಬಸ್ ಕೊಟ್ಟಿದ್ದಾನೆ. ಸಿಲೆಬಸ್ ಇಸ್ ಸೇಮ್ ಆಸ್ 2023. ಮತ್ತೆ ನನ್ನ ರೆಕಮೆಂಡೇಶನ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬುಲೆಟಿನ್ ಕೊಟ್ಟಿದ್ದಾನೆ, ಮಾಹಿತಿ ಬುಲೆಟಿನ್ ಅಂತ ಇದೆಯಲ್ಲ, ಇದನ್ನ ಫಸ್ಟ್ ಎಲ್ರೂ ಕೂಡ ಓದ್ಬೇಕು.
ಎಲ್ರೂ ಕೂಡ ಒಂದ್ಸರಿ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಯಾರ್ಯಾರು ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಅದನ್ನ ಓದ್ಲೇಬೇಕು. ಹೆಂಗೆಲ್ಲ ಅಪ್ಲೈ ಆಗುತ್ತೆ, ಯಾವ ಕ್ರೈಟೀರಿಯಾ ಇರುತ್ತೆ ಅಂತ ಇದು ಅರ್ಥ ಆಗ್ಬೇಕಂದ್ರೆ ಓದಿ. ಸುಮ್ಮನೆ ಒಂದ್ಸರಿ ಗೊತ್ತಾಗುತ್ತೆ. ಓದಕ್ ಟೈಮ್ ಇಲ್ಲ ಸರ್, ನಮ್ಗೆ ಡಿಪ್ಲೊಮಾ CET ಓದಕ್ ಟೈಮ್ ಇಲ್ಲ ಅಂತಂದ್ರೆ ಈ ವಿಡಿಯೋ ನೀಟಾಗಿ ನೋಡಿ, ಅರ್ಥ ಆಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಇದೆ, ಕಮೆಂಟ್ ಅಲ್ಲಿ ಡೌಟ್, ನಿಮ್ಗೆ ಏನ್ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅನ್ನೆಸರಿ ನಾನು ವಿಡಿಯೋ ಮಾಡಕ್ ಹೋಗಲ್ಲ. ಇಫ್ ಇಟ್ ಇಸ್ ಜೆನ್ಯೂನ್, ಡೆಫಿನೆಟ್ಲಿ ಐ ವಿಲ್ ಮೇಕ್ ಎ ವಿಡಿಯೋ ಆನ್ ದಟ್. ಓಕೆ, ಬಿಕಾಸ್ ವಿ ಫೋಕಸ್ ಆನ್, ಲೈಕ್ ತುಂಬಾ ಜನ ನನಗೆ ಗೊತ್ತಿಲ್ಲ ಇದಕ್ಕೂ ಬೇರೆ ಬೇರೆ ತರ ಅಂದ್ರೆ ಚಾರ್ಜ್ ಮಾಡ್ಕೊಂಡು ಆ ತರ ಮಾಡ್ತಾರೆ. ನನ್ಗೆ ಅದೆಲ್ಲ ಇಲ್ಲ. ನಿನ್ಗೆ ಏನ್ ಬೇಕೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ವಿಡಿಯೋ ತರ ನಿಮ್ಗೆ ಕಮೆಂಟ್ ಅಲ್ಲಿ ಹಾಕಿ, ಎಲ್ಲಾ ಇನ್ಫಾರ್ಮೇಶನ್ ನಾನು ಐ ಗಿವ್ ದ ಇನ್ಫಾರ್ಮೇಶನ್. ಓಕೆ, ಬಟ್ ಮೋರ್ ಓವರ್ ಎಲ್ಲ ನೀವು ತಿಳ್ಕೊಳ್ಳಿ. ಓಕೆನಾ? ಸೊ ಬೀಯಿಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಾಗಿ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಬರಲ್ಲ ಅಂತಂದ್ರೆ, ಸೊ ವಾಟ್ ಡಸ್ ಇಟ್ ಮೀನ್? ಸೊ ವಿಲ್ ಗೈಡ್ ಯು, ಡೋಂಟ್ ವರಿ. ತಿಳ್ಕೊಳ್ಳಿ ಎಲ್ಲ. ಮತ್ತೆ ಇನ್ನೊಂದು, ಇದರಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ. ಓಕೆನಾ? ಸೊ ಇದರಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ, ಮತ್ತೆ ಇಲ್ಲಿ ಏನೊಂದು ನೋಟಿಫಿಕೇಶನ್ ಇದೆ, ಅದೆಲ್ಲ ಬೇಡ. ಸೊ ಇದು ಲಿಂಕ್. ಓಕೆನಾ? ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ದಾಯ್ತು ಅಂತಂದ್ರೆ ನಿಮಗೆ ಇಲ್ಲಿಂದ ಆಕ್ಚುಲ್ ಅಸಲಿ ಆಟ ಶುರುವಾಗುತ್ತೆ ನಿಮ್ಗೆ. ನೋಡಿ, ಟೋಟಲ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ 2 ಭಾಗ ಇರುತ್ತೆ. ಮೊದಲನೇದು ಬಂದ್ಬಿಟ್ಟು ನಿಮ್ದು ರಿಜಿಸ್ಟ್ರೇಷನ್ ಆಗ್ಬೇಕು. ಒನ್ಸ್ ರಿಜಿಸ್ಟರ್ ಆದ್ಮೇಲೆ ಆಮೇಲೆ ಆಕ್ಚುಯಲ್ ಅಪ್ಲಿಕೇಶನ್ ಒಳಗಡೆ ಎಂಟರ್ ಆಗ್ತೀವಿ. ಅರ್ಥದಲ್ವಾ? ಸೊ ಕ್ಲಾಸ್ ರೂಮ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಗೇಟ್ ಓಪನ್ ಆಗ್ಬೇಕು. ಓಕೆನಾ? ಗೇಟ್ ಓಪನ್ ಆದ್ಮೇಲೆ ಆಮೇಲೆ ಕ್ಲಾಸ್ ರೂಮ್ ಒಳಗಡೆ ಹೋಗ್ತೀರಾ. ಅದೇ ತರ ಇಲ್ಲೂ ಕೂಡ ಅಷ್ಟೇ, ಫಸ್ಟ್ ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಹೆಂಗ್ ಸರ್ ಆಗ್ಬೇಕು? ಸೊ ನಿಮ್ಗೆ ಡಿಜಿ ಲಾಕರ್ ಅಂತ ಒಂದು ಆಪ್ ಇದೆ. ಆಪ್ ಸ್ಟೋರ್ ಅಲ್ಲಿ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಫಸ್ಟ್ ಆಫ್ ಆಲ್ ರಿಜಿಸ್ಟರ್ ಆಗಿರ್ಬೇಕು. ರಿಜಿಸ್ಟರ್ ಆಗೋದೇನು ದೊಡ್ಡ ವಿಷಯ ಅಲ್ಲ. ಇಟ್ ಇಸ್ ಅ ಮ್ಯಾಟರ್ ಆಫ್ 5 minutes. ಆಗಿಲ್ಲ ಅಂತಾದ್ರೂ ಕೂಡ ಇಲ್ಲೇ ಕೂಡ ನೀವು ಮಾಡ್ಕೋಬಹುದು, ಸಮಸ್ಯೆ ಏನಾಗಲ್ಲ. ಡೋಂಟ್ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇಲ್ಲೇನ್ ಮಾಡಿ ಅಂತಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಈ ತರ ಬಂದಿರುತ್ತೆ ಯೂಸರ್ ನೇಮ್ ಅಂತ. ನೀವಿನ್ನೂ ರಿಜಿಸ್ಟರ್ ಆಗಿಲ್ಲದೆ ಇರೋ ಕಾರಣದಿಂದ ಇಲ್ಲೇನು ಎಂಟ್ರಿ ಮಾಡಕ್ ಆಗಲ್ಲ, ನಿಮ್ಗೆ ಯೂಸರ್ ನೇಮ್ ಗೊತ್ತಿರಲ್ಲ. ಓಕೆ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇಲ್ಲಿ ಡಿಜಿ ಲಾಕರ್ ಮೂಲಕ ಪರಿಶೀಲಿಸಿ ಅಥವಾ ವೆರಿಫೈ ಥ್ರೂ ಡಿಜಿ ಲಾಕರ್ ಅಂತ ಇರುತ್ತೆ. ಸೊ ಇದನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಓಕೆ, ನೀವು ಆಲ್ರೆಡಿ ರಿಜಿಸ್ಟರ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಯೂಸರ್ ನೇಮ್ ಎಂಟ್ರಿ ಮಾಡಬಹುದು. ನಾನು ಮುಂಚೆ ಮೊದಲಿಂದಾನೇ ಹೇಳ್ಕೊಡ್ತೀನಿ. ವೆರಿಫೈ ಥ್ರೂ ಡಿಜಿ ಲಾಕರ್ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡ್ತಿದ್ದಂಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಡಿಜಿ ಲಾಕರ್ ಹೇಳ್ಕೊಂಡು ಹೋಗುತ್ತೆ, ಬರಪ್ಪ ರಾಜು ಅಂತ. ಓಕೆ, ಸೊ ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಡಿಜಿ ಲಾಕರ್ ಅಂತಂದ್ರೆ ಮೇಜರ್ಲಿ ಬೇಸಿಸ್ ಆನ್ ಆಧಾರ್. ಓಕೆನಾ? ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಏನಿದೆ, ಸೊ ಇಲ್ಲಿ ನೀವು ಕ್ಯಾಪ್ಚಾನ ಎಂಟ್ರಿ ಮಾಡ್ಬೇಕಾಗತ್ತೆ. ಒನ್ಸ್ ಆಧಾರ್ ನಂಬರು ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿದ್ದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಬಟನ್ ಇದೆಯಲ್ಲ, ಸೊ ಈ ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಆಧಾರ್ ನಂಬರ್ ಅಲ್ಲಿ ಯಾವ ನಂಬರ್ನ ನೀವು ಕೊಟ್ಟಿರ್ತೀರಾ, ಆಧಾರ್ ಲಿಂಕ್ ಮಾಡಿರ್ತೀರಾ, ಆ ನಂಬರ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು, ನನ್ನ ರೆಕಮೆಂಡೇಶನ್. ಸೊ ಅದಕ್ಕೆ OTP ಹೋಗುತ್ತೆ. ಆ OTP ನೀವು ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಬೇಕು. ಓಕೆನಾ? ಸೊ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ, ಇಲ್ಲಿ ಕಂಟಿನ್ಯೂ ಅಂತ ಏನಿರುತ್ತೆ, OTP ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ರೆ ನಿಮ್ಗೆ ಅದು ಕೇಳುತ್ತೆ ಏನಂತ, ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನಿಮ್ಮ ಇಂಥ ಡಾಕ್ಯುಮೆಂಟ್ಸ್ನೆಲ್ಲ ಕೊಡ್ಬೋದಾ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ನೀವು ಕೊಡಿ, ಅವರು ಅವ್ರ ಹತ್ರನೇ ನಾವು ಎಕ್ಸಾಮ್ ಬರೆಯೋದು ಅಂತ ನೀವೇನ್ ಮಾಡ್ಬೇಕು, ಇಲ್ಲಿ ಕಂಟಿನ್ಯೂ ಕೊಡಬೇಕು. ದೀಸ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್. ಸೊ KE ನಿಮ್ಗೆ ಅಕ್ಸೆಸ್ ಮಾಡುತ್ತೆ. ಮೋರ್ ಓವರ್ ನೀವು ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡೇ ಮಾಡಿರಲ್ಲ, ನನಗೆ ಗೊತ್ತಿರೋ ವಿಚಾರ. ಮತ್ತೆ ತುಂಬಾ ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ನಾವು ಡಿಜಿ ಲಾಕರ್ ಅಲ್ಲಿ ಡಿಪ್ಲೊಮಾ ಮಾರ್ಕ್ಶೀಟ್ ಹಾಕ್ಬೇಕು, ನಿಮ್ಗೆ ಆಧಾರ್ ಕಾರ್ಡ್ ಹಾಕ್ಬೇಕು, ಅಥವಾ ಇನ್ನ ಏನೇನೋ ಸರ್ಟಿಫಿಕೇಟ್, ರಿಸರ್ವೇಶನ್ ಸರ್ಟಿಫಿಕೇಟ್ ಎಲ್ಲ ಹಾಕ್ಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಅದ್ ಯಾವ್ದು ಇಲ್ಲ ಅಂತಮ್ಮ, ಅದು ಅಪ್ಪಟ ಸುಳ್ಳು. ಓಕೆನಾ? ಡಿಜಿ ಲಾಕರ್ ಅಕೌಂಟ್ ಇದ್ರೆ ಸಾಕು, ಅದ್ರಲ್ಲಿ ಆಧಾರ್ ಫೆಚ್ ಆಗಿದ್ರೆ ಸಾಕು, ಬೇರೆ ಇನ್ನೇನು ಬೇಡ. ನಾನು ಹೇಳ್ತಿದ್ದೀನಲ್ಲ, ಕ್ಲಾರಿಟಿ ಇರ್ಲಿ. ಸೊ ನಿಮ್ಮ ಕ್ಯಾಶ್ ಅಂಡ್ ಇನ್ಕಮ್ ಹಾಕ್ಬೇಕು, ಅದಕ್ಕೆ ಇನ್ನೊಂದೇನೋ ಹಾಕ್ಬೇಕು, ಅವೆಲ್ಲ ಏನೂ ಇಲ್ಲ. ಓಕೆನಾ? ಕ್ಯಾಶ್ ಅಂಡ್ ಇನ್ಕಮ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಫೆಚ್ ಮಾಡ್ಕೊಂತಾರೆ. ನಿಮ್ಮ ಸ್ಟಡಿ ಡೀಟೇಲ್ಸ್ ನ ಅವರು ಸ್ಯಾಟ್ಸ್ ಇಂದ ಫೆಚ್ ಮಾಡ್ಕೊಂತಾರೆ. ನಿಮ್ಗೆ ಡಿಜಿ ಲಾಕರ್ ಇಂದ ಅವರು ಫೆಚ್ ಮಾಡ್ಕೊಳ್ಳೋದು ಒಂದು ಆಧಾರ್ ಡೀಟೇಲ್ಸ್ ಬಿಟ್ರೆ ಇನ್ನೇನು ಇಲ್ಲ. ಆಧಾರ್ ಡೀಟೇಲ್ಸ್ ಏನಕ್ಕೆ ಫೆಚ್ ಮಾಡ್ಕೊಂತಾರೆ ಅಂತಂದ್ರೆ, ನಿಮ್ಮ ನೇಮಿಗೋಸ್ಕರ, ನಿಮ್ಮ ಏಜ್ಗೋಸ್ಕರ. ಓಕೆನಾ? ಮತ್ತೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಏನಿರ್ತವೆ ಅದಕ್ಕೋಸ್ಕರ, ನಿಮ್ಮ ನೇಮ್ ಸ್ಪೆಸಿಫಿಕಲಿ ನಿಮ್ಮ ನೇಮ್ ನ ವೆರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಇದು ಮಾಡ್ಕೊಂತಾರೆ ಅಷ್ಟೇ. ಸೊ ದಟ್ ಇಸ್ ದ ಥಿಂಗ್. ಸೊ ಇಲ್ಲಿ ನೀವು ಒನ್ಸ್ ಇಲ್ಲಿ ಕಂಟಿನ್ಯೂ ಕೊಡ್ತಿದಂಗೆ ನೀವೇನಾಗ್ಬಿಡುತ್ತೆ ಅಂತಂದ್ರೆ, ಫೆಚ್ ಮಾಡ್ಕೊಳ್ಳಿ ಅಂತ. ಫೆಚ್ ಮಾಡ್ಕೊಳ್ಳಿ ಅಂದ ತಕ್ಷಣ ಫೆಚ್ ಮಾಡ್ಕೊಂತ ಅಂದ್ರೆ, ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಲಿ. ಸುಮ್ಮನೆ ಎಕ್ಸಾಜುರೇಷನ್ ಮಾಡಿ ಅಯ್ಯೋ ಹಂಗ್ ಮಾಡ್ಬೇಕಾ ಹಿಂಗ್ ಮಾಡ್ಬೇಕಾ ಅಂತ, ಬೇಸಿಕ್ ರೂಲ್ಸ್ ನ, ಕಾಮನ್ ಸೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಇದೇನ್ ದೊಡ್ಡ ಬ್ರಹ್ಮಾಂಡ ಅಲ್ಲ ಅಪ್ಲಿಕೇಶನ್ ಹಾಕೋದ್ರು ಕೂಡ. ಅರ್ಥ ಆಯ್ತಲ್ವಾ? ಸೊ ಸ್ವಲ್ಪ ಬೈತೀನಿ ಜಾಸ್ತಿ, ಬೈಸ್ಕೊಳ್ಳಿ.
ನೋಡಿ ಒನ್ಸ್ ಅಲ್ಲಿ ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಅಂತ ನಿಮ್ಗೆ ಬರುತ್ತೆ. ಸೊ ನಿಮ್ಗೆ ಬೇಸಿಕಲಿ ಮೊದಲನೇದಾಗಿ ಇಲ್ಲಿ ಫೋಟೋ ಕಾಣ್ತಾ ಇರುತ್ತೆ. ಓಕೆನಾ? ಸೊ ನಿಮ್ ಬ್ಲರ್ ಮಾಡಿದೀನಿ ಬಿಕಾಸ್ ಆಫ್ ದಿ ಪ್ರೈವಸಿ. ಇಲ್ಲಿ ನಿಮ್ ಫೋಟೋ ಬರುತ್ತೆ. ಇದು ಯಾವ ಫೋಟೋ ಬರುತ್ತೆ ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋಟೋ ಇರುತ್ತೆ ಆ ಫೋಟೋ ಬರುತ್ತೆ. ಒಂದು ನಿಮ್ಮ ನೇಮ್ ಬರುತ್ತೆ, ಆಸ್ ಪರ್ ಆಧಾರ್ ಬಂದಿರುತ್ತೆ. ನೋಡಿ ಇಲ್ಲಿ ಅದನ್ನ ಕೊಟ್ಟಿದ್ದೀನಿ, ಆಸ್ ಪರ್ ಆಧಾರ್ ಬಂದಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಬಂದಿರುತ್ತೆ, ನಿಮ್ಮ ಜೆಂಡರ್ ಬಂದಿರುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತ ಅಂದ್ರೆ ಟು ಕಂಪ್ಲೀಟ್ ದಿಸ್ ರಿಜಿಸ್ಟ್ರೇಷನ್ ನಿಮ್ಮ ಮೊಬೈಲ್ ನಂಬರ್ ಓಕೆ ಎಂಟ್ರಿ ಮಾಡ್ಬೇಕಾಗತ್ತೆ. ಒನ್ಸ್ ನಿಮ್ಮ ಮೊಬೈಲ್ ನಂಬರ್, ನಾನು ಅದನ್ನ ಹೇಳ್ತಾ ಇರೋದು, ನಿಮ್ ಮೊಬೈಲ್ ನಂಬರ್ನ ವಾಟ್ಸ್ಆಪ್ ಇರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಪರ್ಮನೆಂಟ್ ಆಗಿ ಯೂಸ್ ಮಾಡೋವಂಥದ್ನ ಯೂಸ್ ಮಾಡಿ. ಓಕೆನಾ? ಎಲ್ಲದಕ್ಕೂ ಒಂದು ಕೊಟ್ಕೊಂಡು ಹೋಗ್ಬೇಡಿ. ಆಮೇಲೆ ನೀನೇನೋ ಎಕ್ಸ್ಗೋ ವೈಗೋ ಝೆಡ್ಗೋ ಮೆಸೇಜ್ ಮಾಡಿರ್ತೀಯ, ಅವಳು ಬೈದಿರ್ತಾಳೆ ಅಂತ ಸಿಮ್ ಮುರ್ದು ಹಾಕೋದು ಅವೆಲ್ಲ ಇಟ್ಕೊಳಕ್ ಹೋಗ್ಬೇಡ. ಅವೆಲ್ಲ ಅಂದ್ರೆ ನೀನ್ ಪ್ರೊಫೆಷನಲ್ ಇದೇ ಆಗೋದಿಲ್ಲ, ನೀನು ಇಂಜಿನಿಯರಿಂಗ್ ಅನ್ಫಿಟ್ ಅಂತ. ಓಕೆ? ಆ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ ನಂಬರ್ ಕರೆಕ್ಟ್ ಆಗಿ ಯೂಸ್, ಪರ್ಮನೆಂಟ್ ನಂಬರ್. ಓಕೆ? ಆ ನಂಬರ್ನೇ ಕೊಡಿ, ಅದ್ರಲ್ಲಿ ವಾಟ್ಸ್ಆಪ್ ಇರಬೇಕು. ಸೊ ಒನ್ಸ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ವೆರಿಫೈ ಅಂತ ಕೊಡಿ. ಒನ್ಸ್ ವೆರಿಫೈ ಅಂತ ಕೊಟ್ಮೇಲೆ ನಾನು ಏನ್ ಪ್ರೊಸೀಜರ್ ಹೇಳ್ತೀನಿ ಅದನ್ನ ಫಾಲೋ ಮಾಡ್ರಿ. ಕಂಪ್ಲೀಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ವಾಚ್ ಮಾಡಬೇಕು. ಅವಾಗಲೇ ಗೊತ್ತಾಗೋದು, ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಆಪ್ಷನ್ ಕೂಡ. ಓಕೆ? ನಿಮ್ಗೆ ಯಾವ ಆಪ್ಷನ್ ಗೊತ್ತಾಗಲ್ಲ ಅದನ್ನ ನೀವು ಹೇಳ್ತಾ ಹೋಗಿ. ಸೊ ಒನ್ಸ್ ಅದೆಲ್ಲ ಆದ್ಮೇಲೆ ಒ ಟಿ ಪಿ ವೆರಿಫೈ ಆದ್ಮೇಲೆ ನಿಮ್ಗೆ ಅದು ಏನ್ ಕೇಳುತ್ತೆ ಅಂತ ಅಂದ್ರೆ ನಿಮ್ಮ ಯೂಸರ್ ನೇಮ್ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ತುಂಬಾ ಜನಕ್ಕೆ ಡೌಟ್, ಯೂಸರ್ ನೇಮ್ ಅಂದ್ರೆ ಏನು ಸರ್ ಅಂತ. ನೋಡಿ, ಯೂಸರ್ ನೇಮ್ ಅಂತಂದ್ರೆ ಒಂದು ವರ್ಡ್ ಅಷ್ಟೇ. ಓಕೆ? ನಿಮ್ ನೇಮ್ ಏನಿದೆ, ಸಪೋಸ್ ರಮೇಶ್ ಅಂತ ಇದ್ರೆ ರಮೇಶ್ ರಮೇಶ್. ಓಕೆನಾ? ರಮೇಶ್. ಈಗ ಅವನ ಹೆಸರು ಬಂದ್ಬಿಟ್ಟು ರಮೇಶ್ ಕೆ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಸುಮ್ನೆ ಹೇಳಿದ್ ನಾನು. ಓಕೆನಾ? ರಮೇಶ್ ಕೆ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಯೂಸರ್ ನೇಮ್ ಜಸ್ಟ್ ರಮೇಶ್ ಅಂತ ಕೊಡಿ ಅಷ್ಟೇ. ಇಲ್ಲಿ ಸ್ಪೇಸು ಡಾಟ್ ಗೀಟ್ ಅವೆಲ್ಲ ಬೇಡ. ಓಕೆನಾ? ರಮೇಶ್ ಅಂತ ಕೊಡಿ. ಅದು ತಗೊಳ್ಳೋದು ಇಲ್ಲ, ಸ್ಪೇಸ್ ಗೀಸ್ ಎಲ್ಲ ತಗೊಳ್ಳೋದಿಲ್ಲ. ರಮೇಶ್ ಅಂತ ಕೊಡಿ. ರಮೇಶ್ ಕೆ ಅಂತ ನಿನ್ನ ಹೆಸರಾಗಿದ್ರೆ ರಮೇಶ್ ಅಂತ ಕೊಡಿ. ಇನ್ಸಿಲ್ ಎಲ್ಲ ಬೇಡ. ಅದು ಯೂಸರ್ ನೇಮ್. ಮತ್ತೆ ನಿಂಗೆ ಒಂದು ಇಮೇಲ್ ಐಡಿ ಇರುತ್ತಲ್ವಾ, ಪರ್ಮನೆಂಟ್ ಆಗಿ ಯೂಸ್ ಮಾಡುವಂತಹ ಒಂದು ಇಮೇಲ್ ಐಡಿ. ಬಿಕಾಸ್ ನೆಕ್ಸ್ಟ್ ಕಮಿಂಗ್ ನಿಮ್ಗೆ ಏನಾದ್ರು ಅವ್ರು ನಿಮ್ಮನ್ನ ಕೆ ಏನವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ವಾಟ್ಸ್ಆಪ್ ನಂಬರ್ಗೆ ಅಥವಾ ನಿಮ್ಮ ಮೇಲ್ಗೆ, ಸೊ ಅವರು ನಿಮ್ಗೆ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಸೊ ಹಂಗಾಗಿ ಯು ಕೀಪ್ ದಟ್ ಟೂ ಥಿಂಗ್ಸ್ ವೆರಿ ಕ್ಲಿಯರ್ ಅಂಡ್ ನಿಮ್ಗೆ ಅದು ಪರ್ಮನೆಂಟ್ ಆಗಿರುವಂತದ್ದು ಮೇಂಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಸ್ವರ್ಡ್ ಸೆಟ್ ಮಾಡಿ ಅಂತ ಕೇಳ್ತಾರೆ. ಈ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ರೂಲ್ಸ್ಗಳಿದೆ. ಮಿನಿಮಮ್ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಪಾಸ್ವರ್ಡ್ ಹೆಂಗ್ ಸೆಟ್ ಮಾಡ್ಬೇಕಂತಂದ್ರೆ ಮಿನಿಮಮ್ 10 ಕ್ಯಾರೆಕ್ಟರ್ಸ್ ಇರಬೇಕು. ಮಿನಿಮಮ್ ಎಷ್ಟಿರ್ಬೇಕು ಅಂತಂದ್ರೆ 10 ಕ್ಯಾರೆಕ್ಟರ್ಸ್ ಇರಬೇಕು. ಅದ್ರಲ್ಲಿ ಅಲ್ಲೇ ಬರುತ್ತೆ, ನಿಮಗೆ ಸೆಟ್ ಮಾಡ್ಬೇಕಾದ್ರೆ ಬರುತ್ತೆ. ನೀವೇನೇನೋ ಹೊಡೆದ್ರೆ ಅದು ತಗೊಳ್ಳೋದಿಲ್ಲ. ಓಕೆನಾ? ಸೊ ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಎರಡನೇದು ಒಂದು ಸ್ಮಾಲ್ ಲೆಟರ್ ಲೋವರ್ ಕೇಸ್ ಇರಬೇಕು, ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಇನ್ನೊಂದು ಒಂದು ನಂಬರ್ ಇರಬೇಕು. ಓಕೆನಾ? ಸೊ ಇನ್ನೊಂದು ಒಂದು ನಂಬರ್ ಇದ್ರೆ ಸಾಕು. ಓಕೆನಾ? ಸೊ ಈ ನಾಲ್ಕನ್ನು ಯೂಸ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ಬೇಕು. ಅದು 10 ಕ್ಯಾರೆಕ್ಟರ್ ಇರಬೇಕು. ಮತ್ತೆ ಅದು ಕೇಳುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡಿ. ನಿಮ್ ಯೂಸರ್ ನೇಮ್ ಏನ್ ಕೊಟ್ಟಿರ್ತೀರಾ, ನಿಮ್ ಯೂಸರ್ ನೇಮ್ ಏನಾದ್ರು ಕೊಟ್ಬಿಟ್ಟು ನೀವು ಯೂಶಲಿ ಏನ್ ಮಾಡ್ತೀರಾ ಅಂತಾರೆ, ನಿಮ್ ಯೂಸರ್ ನೇಮ್ ಏನ್ ಕೊಟ್ಟಿರ್ತೀರಾ, ರಮೇಶ ಅಟ್ 2008 ಅಂತ ಕೊಡ್ತೀರಾ. ಹಂಗ್ ತಗೊಳಲ್ಲ ಅದು. ಓಕೆನಾ? ಅದಕ್ಕೆ ಅವಾಗ ಹಿಂಗ್ ಈ ತರ ಬರುತ್ತೆ ನೋಡು, ಪಾಸ್ವರ್ಡ್ ಮಸ್ಟ್ ಮೀಟ್ ದಿ ಫಾಲೋಯಿಂಗ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಆತರ ಹೊಡೆದಾಗ ನಿಮ್ಗೆ ಅದು ಬರುತ್ತೆ. ಓಕೆನಾ? ಸೊ ನಮ್ಮ ಪಾಲಿಸಿನ ಮ್ಯಾಚ್ ಮಾಡ್ತಾ ಇಲ್ಲ, ಬೇರೆ ಸೆಟ್ ಮಾಡಿ ಅಂತ ಬರುತ್ತೆ. ಅವಾಗ ನೀಟಾಗಿ ಸೆಟ್ ಮಾಡಿ, ಬೇರೆ ಏನಾದ್ರು. ಓಕೆನಾ? ಇನ್ನೊಬ್ರು ಐಡೆಂಟಿಫೈ ಮಾಡಕ್ ಆಗ್ಬಾರ್ದು ನಿಮ್ಮ. ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ ಒನ್ಸ್ ಈ ಪಾಸ್ವರ್ಡ್ ಸೆಟ್ ಆಯ್ತು ಅಂತಂದ್ರೆ, ಈ ಪಾಸ್ವರ್ಡ್ ಏನಾದ್ರು ನಿಮ್ಮ ಯಾರಿಗೋ ಒಬ್ರಿಗೆ ಗೊತ್ತಾಯ್ತು ಅಂತ ಅಂದ್ರೆ ಅದನ್ನ ಇಟ್ಕೊಂಡು ಇಡೀ ನಿಮ್ಮ ಅಪ್ಲಿಕೇಶನ್ ತಿದ್ದಬಹುದು. ಅವರು ಏನ್ ಬೇಕಾದ್ರು ನಿಮ್ಮ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿಸ್ಬಿಡ್ಬೋದು ಬೇಕಾದ್ರೆ. ಆತರ ಆಗುತ್ತೆ. ಯು ಕೀಪ್ ದಟ್ ಇನ್ ಮೈಂಡ್. ಸೊ ಪಾಸ್ವರ್ಡ್ ನ ಹುಷಾರಾಗಿ ಇಟ್ಕೊಳ್ಳಿ. ಮತ್ತೆ ಇದ್ರಕ್ಕೂ ಕೂಡ ಹೇಳ್ತೀನಿ, ಸಪೋಸ್ ನೀವೆಲ್ಲೋ ಬೇರೆ ಕಡೆ ಅಪ್ಲೈ ಮಾಡಿಸ್ತಿದ್ದೀರಾ ಅಂತ ಅನ್ಕೊಂಡ್ರು ಕೂಡ ನೀವು ಒನ್ಸ್ ಅಪ್ಲೈ ಮಾಡಿದಾದ್ಮೇಲೆ ಸೊ ನೆಕ್ಸ್ಟ್ ಮಿನಿಟ್ ನೀವು ಲಾಗಿನ್ ಆಗಿ, ಯಾರು ಕ್ಯಾಂಡಿಡೇಟ್ ಇದ್ದೀರಾ ನೀವು ಲಾಗಿನ್ ಆಗಿ, ಅಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ ನಿಮ್ಮ ಲಾಗಿನ್ ಅಲ್ಲಿ. ಓಕೆ? ಅಲ್ಲಿ ನಿಮ್ಮ ಪಾಸ್ವರ್ಡ್ ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಬಿಡಿ. ಸೊ ದಟ್ ಯಾರು ಕೂಡ ನಿಮ್ಮನ್ನು ಟೇಸ್ಟ್ ಬಸ್ ಮಾಡಕ್ಕಾಗಲ್ಲ. ಓಕೆ? ಸೊ ಇಷ್ಟು. ಸೊ ಇಲ್ಲಿ ಪಾಸ್ವರ್ಡ್ ಒನ್ಸ್ ನಿಮ್ಗೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಆದ್ಮೇಲೆ ಸೊ ಇಲ್ಲಿ ಅಗ್ರಿ ಅಂತ ಬಾಕ್ಸ್ ಇರುತ್ತೆ, ಟಿಕ್ ಮಾಡಿ ನೋಂದಣಿ ಪೂರ್ಣಗೊಳಿಸಿ, ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿ. ಸೊ ಇದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗೋಯ್ತು. ಓಕೆ? ಕಂಪ್ಲೀಟ್ ಆಗಿ ಸ್ಕ್ರಾಚ್ ಇಂದ ಹೇಳ್ಕೊಡ್ತಾ ಇದ್ದೀನಿ, ಕಲಿಯಿರಿ ಕರೆಕ್ಟ್ ಆಗಿ. ಓಕೆ? ಒಂದು ಅಪ್ಲಿಕೇಶನ್ ಹಾಕದ್ನ ಕಲ್ತ್ಕೊಳ್ಳಿ, ನೀವೇ ಅಪ್ಲೈ ಮಾಡತ್ ಇಲ್ಲ ಸೈಬರ್ ಹೋಗಿ ಅಪ್ಲೈ ಮಾಡ್ತೀರಾ ನೋಡಿ. ಇಷ್ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗೋಯ್ತು. ಇಲ್ಲಿಗೆ ಒಂದು ಕತೆ ಮುಗೀತು. ಅಂಡ್ ನಿಮ್ಮಲ್ಲಿ ತುಂಬಾ ಜನ ಯಾರಾದ್ರೂ DCET ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ರೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಮ್ಮ ಕ್ವಾಲಿಟಿ ಅಂತೂ ನಿಮಗೆ ಗೊತ್ತೇ ಗೊತ್ತಿದೆ. ನಾವು ಯಾವ ತರ ಟೆಸ್ಟ್ ಸೀರೀಸ್ ಕೊಡ್ತೀವಿ, ಯಾವ ತರ ನಿಮ್ಗೆ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ, ಹೆಂಗೆಲ್ಲ ಮಾಡ್ತೀವಿ, ಯಾವ ತರ ಕ್ವಾಲಿಟಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೂ ಇಲ್ಲಿ ಎಲ್ಲಾ ಕಡೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಓಕೆ?
ಸೊ ಈಗ ನೀವು ತುಂಬಾ ಜನ ಸೀರಿಯಸ್ ಆಗಿ ಆಸ್ಪಿರೆಂಟ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ನಿಮ್ಗೋಸ್ಕರ ಒಂದು ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಅಂತ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಕ್ರಾಶ್ ಕೋರ್ಸ್ ಅಲ್ಲಿ ಎಲ್ಲಾ ಬ್ಯಾಚ್ ಅಕ್ಸೆಸ್ ಸಿಗುತ್ತೆ ನಿಮ್ಗೆ. 3 ಅವರ್ ಕ್ಲಾಸ್ ಇರುತ್ತೆ, ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ನಿಮ್ಗೆ ಏನ್ ಚಿಕ್ಕ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಎಲ್ಲಾ ತರದ ಕ್ಲಾಸಸ್ ಮಾಡ್ಕೊಡ್ತೀವಿ. ಫಸ್ಟ್ ಚಾಪ್ಟರ್ ಇಂದ ಫ್ರಮ್ ದ ಬಿಗಿನಿಂಗ್ ನಾವು ಚಾಪ್ಟರ್ 1 ಇಂದ ಚಾಪ್ಟರ್ 24 ಎಲ್ಲ ಚಾಪ್ಟರ್ಸ್ ಕವರ್ ಮಾಡ್ಕೊಡ್ತೀವಿ. ಸೊ ಇದೇ ತಿಂಗಳು 20th ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಜಾಯ್ನ್ ಆಗ್ಬೋದು. ಸೊ ಮತ್ತೆ ಇನ್ನೊಂದು ನಾವು ಸ್ಕಾಲರ್ಶಿಪ್ ಅಂತ, ವಿ ಆರ್ ನಾಟ್ ಹಿಯರ್ ಟು ಮೇಕ್ ಮನಿ, ಓಕೆನಾ. 3 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಯಾರಾದ್ರೂ ನಿಮ್ಮಲ್ಲಿ ಒಳ್ಳೆ ಸರ್ ನಾನ್ ಟಾಪ್ ರ್ಯಾಂಕ್ 1 ತೆಗಿತೀನಿ ಸರ್, ಒಳ್ಳೆ CGPA ಇದೆ ಸರ್, ನಾನು ರ್ಯಾಂಕ್ 1 ತೆಗಿತೀನಿ ಸರ್ ಅಂತ ಅಂದವರು ನಮ್ಮಲ್ಲಿ ಒಂದು ಕೋರ್ಸ್ ನ ತಗೊಳ್ಳಿ. ಸೊ ನೀವೇನೋ ರ್ಯಾಂಕ್ 1 ತೆಗೆದ್ರೆ ನಿಮ್ಗೆ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ಮ 3 ವರ್ಷದ ಇಂಜಿನಿಯರಿಂಗ್ ಫೀಸು ನಾವು ಪೇ ಮಾಡ್ತೀವಿ. 3 ಲಕ್ಷ. ಇಡೀ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ ಈ ತರ ಯಾರು ಮಾಡಲ್ಲ, ಅದಲ್ವಾ. ಸೊ ಓದೋ ಮಕ್ಕಳಿಗೆ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು. ಒಳ್ಳೆ CGP ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಮೇಕ್ ಸಮ್ ಕನ್ಸೆಷನ್ಸ್. ಅಂಡ್ ಈ ತರ ದೊಡ್ಡ ಅಪರ್ಚುನಿಟಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅಂಡ್ ಸರ್ ನಾನು ರ್ಯಾಂಕ್ 10 ಅಲ್ಲಿ ಅಂಡರ್ 10 ಏನಾದ್ರು ಬರ್ತೀನಿ ಅಂತ ಅಂದ್ರೆ ನಿಮ್ಗೆ 10,000 rupees ಕ್ಯಾಶ್ ಪ್ರೈಸ್ ಇದೆ, ಓಕೆನಾ. ಸೊ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಂಡರ್ 10 ರ್ಯಾಂಕ್ ಬಂದ್ರೆ. ಅಂಡ್ ಬಿಲೋ 100 ರ್ಯಾಂಕ್ ಬಂದ್ರು ಕೂಡ ವಿ ಆರ್ ಪ್ಲಾನಿಂಗ್ ಟು ಗಿವ್ 5,000 rupees ದಟ್ ವಿಲ್ ಪಬ್ಲಿಷ್ ಇಟ್ ಲೇಟರ್. ಓಕೆ, ಸೊ ಇಷ್ಟೊಂದೆಲ್ಲ ನೀವ್ ಏನ್ ಬರ್ತೀರಾ ಅಷ್ಟನ್ನ ಅರ್ನ್ ಮಾಡೋ ತರ ಅಂತ ಅನ್ಕೊಳ್ಳಿ. ಇಟ್ಸ್ ನಾಟ್ ಅಬೌಟ್ ದ ಮನಿ, ಐ ಆಮ್ ಟೆಲ್ಲಿಂಗ್. ಸೊ ನಿಮ್ಗೆ ಒಂದು ಅಪ್ರಿಸಿಯೇಷನ್ ತರ ಅಂತ ಅಂದ್ಕೊಳ್ಳಿ. ನಿಮ್ಮ ಎಜುಕೇಶನ್ಗೆ ಡೆಫಿನೆಟ್ಲಿ ಇಟ್ ಬಿ ಯೂಸ್ಫುಲ್. ಯಾರಾದ್ರೂ ಒಳ್ಳೊಳ್ಳೆ CGPA ಇದ್ದೀರಾ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಇಟ್ಸ್ ನಾಟ್ ಅಬೌಟ್ ಇದು ಅಂತ ಅಲ್ಲ, ನಮ್ ಕ್ವಾಲಿಟಿ ನೋಡಿ. ಇಡೀ ಕರ್ನಾಟಕದಲ್ಲಿ ನಮ್ ಕ್ವಾಲಿಟಿಗೆ ಯಾರಾದ್ರೂ ಒಬ್ರು ಮ್ಯಾಚ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ನೋಡಿ, ಓಕೆನಾ. ಕ್ಲಾಸಸ್ ನೋಡಿ, ನಾನೇನು ಮಾತಾಡಕ್ ಹೋಗಲ್ಲ. ಯು ಸಿ ದ ಕ್ಲಾಸಸ್, ಹೌ ವಿ ಆರ್ ಕಂಡಕ್ಟಿಂಗ್ ದ ಕ್ಲಾಸಸ್, ಹೌ ಕ್ವಾಲಿಟಿ ವಿ ಆರ್ ಗಿವಿಂಗ್. ಯು ಸಿ ದ ಕ್ಲಾಸಸ್, ದೆನ್ ಯು ಡಿಸೈಡ್ ಅಷ್ಟೇ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ವಿತ್ ದಟ್. ಸೊ ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ, ರಿಜಿಸ್ಟ್ರೇಷನ್ ಆಯ್ತದೆ. ಇದಾದ ನಂತರ ಏನ್ ಮಾಡ್ಬೇಕಂತಾರೆ ಮತ್ತೆ ನಿಮ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ನಿಮ್ಮ KE ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಆಸ್ ಯೂಶುವಲ್ ನಿಮ್ಗೆ ಯೂಸರ್ ನೇಮ್ ಕೇಳುತ್ತೆ. ಅಲ್ಲಿ ಏನ್ ಯೂಸರ್ ನೇಮ್ ಕೊಟ್ಟಿರ್ತೀರಾ, ರಮೇಶ್ ಅಂತ ಕೊಟ್ಟಿರ್ತೀರಾ, ಆ ರಮೇಶ್ನ ಎಂಟ್ರಿ ಮಾಡ್ಬೇಕು. ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 3 ಆಪ್ಷನ್ ತೋರಿಸ್ತಾ ಇರುತ್ತೆ ನೋಡಿ ಕೆಳಗಡೆ. ಸೊ ಚೂಸ್ OTP ಡೆಲಿವರಿ ಮೆಥಡ್ ಅಂತ ಅಂದ್ರೆ ನೀವು ಯು ಕ್ಯಾನ್ ಚೂಸ್ ವಾಟ್ಸ್ಆಪ್, ಯು ಕ್ಯಾನ್ ಚೂಸ್ ಮೇಲ್, ಆರ್ ಯು ಕ್ಯಾನ್ ಚೂಸ್ ನಾರ್ಮಲ್ ಮೆಸೇಜ್ SMS ನ ಚೂಸ್ ಮಾಡ್ಬೋದು. ಬೆಸ್ಟ್ ಅಂತ ಅಂದ್ರೆ ವಾಟ್ಸ್ಆಪ್ ಚೂಸ್ ಮಾಡಿ. ಸೊ ನಾನು ವಾಟ್ಸ್ಆಪ್ ಥ್ರೂ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ವಾಟ್ಸ್ಆಪ್ ಅಂತ ಹಿಂಗ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ತರ ಆಪ್ಷನ್ ತೋರಿಸುತ್ತೆ. ಸೊ ಡ್ರಾಪ್ ಡೌನ್ ಆಪ್ಷನ್ಸ್. ಸೊ ನಿಮ್ಗೆ ಸೆಂಡ್ OTP ಅಂತ ಇರುತ್ತೆ. ಇಲ್ಲಿ ಸೆಂಡ್ OTP ಕೊಟ್ಬಿಟ್ರೆ ನಿಮ್ಗೆ ಇಲ್ಲಿ OTP ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಇಲ್ಲೇನ್ ಪಾಸ್ವರ್ಡ್ ಅಲ್ಲಿ ಸೆಟ್ ಮಾಡಿರ್ತೀರಾ ಆ ಪಾಸ್ವರ್ಡ್ ನ ಇಲ್ಲಿ ಹಾಕೊಂಬಿಡಿ. 31+1 32 ಅಂತ ಹಾಕೊಳ್ಳಿ. ಕ್ಯಾಪ್ಚರ್ ನಿಮ್ಗೆ ಇದು ಬರಲ್ಲ, ಏನ್ ಬೇಕಾದ್ರೆ ಬರುತ್ತೆ. ಎರಡು ನಂಬರ್ನ ಆಡ್ ಮಾಡ್ತಾರೆ ಬರುತ್ತೆ. ಸೊ ಅದನ್ನ ಒಂದ್ಸರಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸೈನ್ ಇನ್ ಅಂತ ಇರುತ್ತೆ. ಒಳಗಡೆ ಬರ್ಲಾ ಸರ್ ಅಂತ, ಮನಿ ಸರ್ ಅಂತ ಕರ್ಕೊಂಡು ಹೋಗ್ತೀವಿ. ಒನ್ಸ್ ನೀವೇನಾದ್ರೂ ಅಪ್ಲಿಕೇಶನ್ಗೆ ಸೈನ್ ಇನ್ ಆದ್ರೆ ಅಂತಂದ್ರೆ ನಿಮ್ಗೆ ಹೋಮ್ ಪೇಜ್ ಅಲ್ಲಿ ಹಿಂಗ್ ಕಾಣುತ್ತೆ, ಓಕೆನಾ. ಸೊ ಈ ನೀಟಾಗಿ ಹಿಂಗ್ ಕಾಣುತ್ತೆ. ಇಲ್ಲಿ ನಿಮ್ಗೆ ಎಲ್ಲ ಬೇರೆ ಬೇರೆ ತರ ಆಪ್ಷನ್ಸ್ ಕಾಣ್ತಾ ಇರ್ತವೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಪ್ರೊಫೈಲ್ ಅಂತ ಇರುತ್ತೆ, ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ರಿಪೋರ್ಟ್ ಸೆಂಟರ್ ಅಂತ ಇರುತ್ತೆ, ಮತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ ಈ ಚೇಂಜ್ ಪಾಸ್ವರ್ಡ್ ಅಂತಂದ್ರೆ, ಈ ಚೇಂಜ್ ಪಾಸ್ವರ್ಡ್ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಎಲ್ಲ ಪ್ರಾಸೆಸ್ ಎಲ್ಲ ಮುಗಿದಾದ್ಮೇಲೆ ಬೆಟರ್ ಯು ಚೇಂಜ್ ದ ಪಾಸ್ವರ್ಡ್ ಸೊ ದಟ್ ನೋ ಒನ್ ಶುಡ್ ನೋ ಯುವರ್ ಪಾಸ್ವರ್ಡ್, ಸೊ ದಟ್ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಮುಂದೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಅಪ್ಲಿಕೇಶನ್ ಈ ತರ ಬರುತ್ತೆ ನೋಡಿ. ಯೂಶುವಲ್ ಆಗಿ ಈ ತರ ನಿಮಗೆ ಕಾಣುತ್ತೆ. ನಿಮ್ಗೆ ಟೋಟಲ್ ಇಲ್ಲಿ ಸ್ಟಾರ್ಟ್ ಫ್ರಮ್ ಸ್ಟೆಪ್ 1 ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸ್ಟೆಪ್ 1 ಹೋಗುತ್ತೆ. ನಾನು ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳ್ತೀನಿ, ಬಿಕಾಸ್ ಫಸ್ಟ್ ಅಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಈ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ತೋರಿಸುತ್ತೆ ಯಾವೆಲ್ಲ ಸ್ಟೆಪ್ಸ್ ಇದೆ ಅಂತ. ನಾನು ಸ್ಕ್ರೀನ್ ಶಾಟ್ ತಗೊಂಡು ಹೇಳ್ತಾ ಇದ್ದೀನಿ. ನಿಮ್ಗೆ ಟೋಟಲ್ ಆಗಿ 7 ಸ್ಟೆಪ್ ಇರ್ತವೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 7 ಸ್ಟೆಪ್ ಬರ್ತವೆ ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ. ಅದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಬೇಸಿಕ್ ಡೀಟೇಲ್ಸ್ ಅಂತ. ಬೇಸಿಕ್ ಅಂತ ಅಂದ್ರೆ ನಿಮ್ಮ ನೇಮು, ಜೆಂಡರು, ಫಾದರ್ ನೇಮು, ಮದರ್ ನೇಮು, ಮೊಬೈಲ್ ನಂಬರು, ಆ ಬೇಸಿಕ್ ಡೀಟೇಲ್ಸ್ ಏನೇನಿರುತ್ತೆ ಅದ್ರದ್ದು ಇರುತ್ತೆ. ಮತ್ತೆ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇರುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಮ SSLC ರಿಲೇಟೆಡ್ ಥಿಂಗ್ಸ್ ಇರುತ್ತೆ ಅಕಾಡೆಮಿಕ್ ಡೀಟೇಲ್ಸ್. ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಸ್ಟಡಿ ಡೀಟೇಲ್ಸ್ ಅಂತ ಇರುತ್ತೆ. ಸ್ಟಡಿ ಡೀಟೇಲ್ಸ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೈನಲ್ ಇಯರ್ ಡಿಪ್ಲೊಮಾವರೆಗೂ ಎಲ್ಲೆಲ್ಲೆಲ್ಲ ಓದಿದಿರ ಅನ್ನೋದ್ರ ಮೇಲೆ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ನಿಮ್ಗೆ ಇದು ಸ್ಯಾಟ್ಸ್ ಮುಖಾಂತರ ಫೆಚ್ ಆಗುತ್ತೆ ಡೀಟೇಲ್ಸು, ಓಕೆನಾ. ಸೊ ಸಪೋಸ್ ಫೆಚ್ ಆಗ್ಲಿಲ್ಲ ಅಂತಂದ್ರೆ ನೀವು ಮ್ಯಾನ್ಯಲ್ ಮಾಡ್ಬೇಕಾಗುತ್ತೆ. ಇದು 3ನೇ ಸ್ಟೆಪ್ ಆಯ್ತು ನೋಡಿ. ಮೊದಲನೇ ಸ್ಟೆಪ್ ಬೇಸಿಕ್ ಇದೆ, 2ನೇ ಸ್ಟೆಪ್ ಅಕಾಡೆಮಿಕ್ ಡೀಟೇಲ್ಸ್ SSLC ಡೀಟೇಲ್ಸ್ ಎಂಟ್ರಿ ಮಾಡ್ತೀರಾ, ಅದಾದ್ಮೇಲೆ ಸ್ಟಡಿ ಡೀಟೇಲ್ಸ್ ಇದೆ. 4ನೇ ಸ್ಟೆಪ್ ಬಂದ್ಬಿಟ್ಟು ರಿಸರ್ವೇಶನ್ ಡೀಟೇಲ್ಸ್, ಓಕೆನಾ. ರಿಸರ್ವೇಶನ್ ಅಂತಂದ್ರೆ ಯಾರ್ಯಾರು ರಿಸರ್ವೇಶನ್ ಕ್ಲೈಮ್ ಮಾಡ್ತೀರಾ ಅಂದ್ರೆ ಯಾರ್ಯಾರು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಯಾರ್ಯಾರ್ದು ರೂರಲ್ ಸರ್ಟಿಫಿಕೇಟ್ ಇದೆ, ಯಾರ್ಯಾರ್ದು ಕನ್ನಡ ಮೀಡಿಯಂ ಇದೆ, ಮತ್ತೆ ಏನೇ ಅದರ ಸ್ಪೆಷಲ್ ಕೋಟಾದಲ್ಲಿ ಯಾರು ಬರ್ತೀರಾ, ಸೊ ಇವ್ರಿಗೆಲ್ಲನ ರಿಸರ್ವೇಶನ್ ಡೀಟೇಲ್ಸ್ ಇಲ್ಲಿ ಮಾಡ್ಬೇಕು. ಅಂಡ್ ಮೋರ್ ಓವರ್ ನಾನು ಅವಾಗಲೇ ಮರ್ತೆ ಹೇಳೋದು, HK ಯಾರ್ಯಾರು ಬರ್ತೀರಾ, ಹೈದರಾಬಾದ್ ಕರ್ನಾಟಕ ಯಾರ್ಯಾರು ಬರ್ತೀರಾ
ಅವರು ಕೂಡ ಯು ಶುಡ್ ಹ್ಯಾವ್ ದ ಆರ್ ಡಿ ನಂಬರ್, ಓಕೆನಾ. ಸೊ ಲೇಟೆಸ್ಟ್ ಆರ್ ಡಿ ನಂಬರ್ ಯು ಶುಡ್ ಹ್ಯಾವ್. ಸೊ ಮತ್ತೆ ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ 5ನೇ ಸ್ಟೆಪ್ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ. ನೀವು ರಿಸರ್ವೇಶನ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಬರಲ್ಲ, ಅದು ಇಲ್ಲಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಫಿಫ್ತ್ ಅಲ್ಲಿ. ಸೊ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ NCC ಇರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ಬೋದು, ಸ್ಪೋರ್ಟ್ಸ್ ಮತ್ತೆ ಬೇರೆ ಬೇರೆ ಏನಾದ್ರು ಇದ್ರೆ ಅದು ಇಲ್ಲಿ ಬರುತ್ತೆ. ಅದನ್ನ ನೀವು ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡ್ಕೋತ್ತೆ. ಅದಾದ್ಮೇಲೆ 6ನೇ ಸ್ಟೆಪ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್. ನಾನು ಮುಂಚೆ ಹೇಳಿದೀನಿ ಡಾಕ್ಯುಮೆಂಟ್ ಅಪ್ಲೋಡ್ ಏನಿರಬೇಕು, ಒಂದು ಸಿಗ್ನೇಚರು, ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಎರಡೇ ಅಪ್ಲೋಡ್ ಮಾಡ್ಬೇಕಾದ್ರೆ, ಬೇರೆ ಇನ್ನೇನು ಅಪ್ಲೈ ಮಾಡಲ್ಲ ನೀನು, ಅದಲ್ವಾ. ಸೊ ಆ ಸ್ಟೆಪ್ ಬೇಕಂತಂದ್ರೆ ಇಲ್ಲಿ ವ್ಯೂ ಸ್ಟೆಪ್ ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ಅದಾದ್ಮೇಲೆ ಲಾಸ್ಟ್ ಸ್ಟೆಪ್ ಅಂದ್ಬಿಟ್ಟು ಒನ್ಸ್ ಇದೆಲ್ಲ ಆಯ್ತು ಅಂತ ಡಾಕ್ಯುಮೆಂಟ್ ಅಪ್ಲೋಡ್ ಆಯ್ತು ಅಂತಂದ್ರೆ ಒಂದು ಪ್ರಿವ್ಯೂ ಬರುತ್ತೆ, ಓಕೆನಾ. ಸೊ ಒಂದು ಪ್ರಿವ್ಯೂ ಬರುತ್ತೆ. ಆ ಪ್ರಿವ್ಯೂನ ಏನ್ ಮಾಡಿ ಅಂತಂದ್ರೆ ಒಂದ್ಸರಿ ನೋಡಿ ಇದನ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು, ಸಾರಿ ನಿಮ್ಮ ಅಪ್ಲಿಕೇಶನ್ ಡ್ರಾಫ್ಟ್ ಬರುತ್ತೆ, ಡ್ರಾಫ್ಟ್ ಡೌನ್ಲೋಡ್ ಮಾಡ್ಕೊಂಡು ಯಾರು ಕೂಡ ಪೇಮೆಂಟ್ ಮಾಡಬೇಡಿ, ಓಕೆನಾ. ಪೇಮೆಂಟ್ ಯಾರು ಕೂಡ ಇವಾಗಲೇ ಸದ್ಯಕ್ಕೆ ಮಾಡಬೇಡಿ. ಯಾಕಂದ್ರೆ ಒನ್ಸ್ ನೀವು ಕನ್ಫರ್ಮ್ ಕೊಟ್ಟು ಪೇಮೆಂಟ್ ಮಾಡಿದಿರಾ ಅಂತಂದ್ರೆ ಯು ಆರ್ ನಾಟ್ ಸಪೋಸ್ ಟು ಏನೊಂದು ಎಡಿಟ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಎಂಟ್ರಿ ಮಾಡಿ ಎಡಿಟ್ ಮಾಡಕ್ಕಾಗಲ್ಲ. ಇನ್ನೂ ಟೈಮ್ ತುಂಬಾ ಇದೆ, ನೆನ್ನೆ ಇನ್ನ ಬಿಟ್ಟಿದ್ದಾರೆ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ, ಅರ್ಧಲ್ವಾ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಏನೇನು ಸ್ಟೆಪ್ ಏನೇನು ಹೇಳುತ್ತೆ ಅಂತ ನೋಡಿ. ಈಗ ನಿಮ್ಗೆ ಟೋಟಲ್ ಆಗಿ 7 ಸ್ಟೆಪ್ ಇದೆ, ಓಕೆ. ಈ 7 ಸ್ಟೆಪ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂತ ಬರ್ಬೇಕು. ಪ್ರತಿಯೊಂದು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ. ನೀವೇನ್ ಮಾಡಿ ಅಲ್ಲಿ ಸ್ಟೆಪ್ ನ ಕ್ಲಿಕ್ ಮಾಡ್ದಂಗೆ ಇಲ್ಲಿ ಓದ್ತಾ ಹೋಗಿ. ನಿಮ್ಗೆ ಏನಾದ್ರು ಇಫ್ ಯು ಹ್ಯಾವ್ ಟೈಮ್ ರೀಡ್ ಆಲ್ ದಿಸ್ ಥಿಂಗ್ಸ್. ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಏನೇನ್ ಕತೆ ಅಂತ. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ಸೊ ಏನ್ ರೆಡ್ ಅಲ್ಲಿ ಕೊಟ್ಟಿದ್ದಾರೆ ಅಂತ, ಪ್ಲೀಸ್ ರೀಡ್ ದ ಬ್ರೌಚರ್ ಕೇರ್ಫುಲಿ ಬಿಫೋರ್ ಫಿಲ್ಲಿಂಗ್ ಔಟ್ ದ ಅಪ್ಲಿಕೇಶನ್. ಯಾಕಂತ ಅಂದ್ರೆ ನೀವು ಇಲ್ಲಿ ಏನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವೇನಾದ್ರೂ ರಿಸರ್ವೇಶನ್ ಕ್ಲೈಮ್ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದನ್ನ ಇದನ್ ಮಾಡಿ ನೀವು ಎಕ್ಸಾಮ್ ಬರ್ದ್ಬಿಟ್ಟು ಒಳ್ಳೆ ರ್ಯಾಂಕ್ ತಗೊಂಡು ನೀವು ಕಾಲೇಜ್ ಟೈಮ್ ಅಡ್ಮಿಷನ್ ಆಗೋ ಟೈಮ್ ನಲ್ಲಿ ನಿಮ್ದು ಡಾಕ್ಯುಮೆಂಟ್ ಅಥವಾ ಏನೇ ಇರ್ಬೋದು ತಪ್ಪು ಅಂತ ಗೊತ್ತಾದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಸೀಟ್ ನ ಅವರು ಕ್ಯಾನ್ಸಲ್ ಮಾಡ್ತಾರೆ, ಓಕೆನಾ. ವಿತೌಟ್ ಎನಿ ಪ್ರಯರ್ ನೋಟಿಸ್, ಅಂದ್ರೆ ನಿಮ್ಗೆ ಏನು ಹೇಳ್ದಂಗೆ ಕೇಳ್ದಂಗೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಹಂಗಾಗಿ ಸೊ ಪ್ಲೀಸ್ ವೆರಿಫೈ ಮಾಡ್ಕೊಳ್ಳಿ, ಅರ್ಜೆನ್ಸಿ ಬೇಡ, ಓಕೆನಾ. ಒಂದು 2 days ವೆಯ್ಟ್ ಮಾಡಿ, ಇನ್ನ ಏನಾದ್ರು ಅಪ್ಡೇಟ್ಸ್ ಬರುತ್ತಾ ಏನು ಅಂತ ನೋಡಿ ಅಪ್ಲಿಕೇಶನ್ ಫಿಲ್ ಮಾಡಿ. ನಾನು ಹೇಳ್ತಿರೋದು ಅಪ್ಲಿಕೇಶನ್ ಫಿಲ್ ಮಾಡಿ, ಡೋಂಟ್ ಡೂ ದ ಪೇಮೆಂಟ್ ಸದ್ಯಕ್ಕೆ ಮಾಡಬೇಡಿ. ಯಾಕಂದ್ರೆ ನೆನ್ನೆ ಇನ್ನು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಯಾಕೆ ಅಷ್ಟೊಂದು ಅರ್ಜೆಂಟಿ, ಪೇಮೆಂಟ್ ಮಾಡಕ್ಕೆ ಏನು ದುಡ್ಡು ಜಾಸ್ತಿ ಇದ್ರೆ ಕೊಟ್ಬಿಡಿ ನನಗೆ, ಅರ್ಧದಲ್ವಾ. ಎಸ್. ಸೊ ಎಲ್ಲಾ ಸ್ಟೆಪ್ಸ್ ನೆಕ್ಸ್ಟ್ ಸ್ಟೆಪ್ ಇಲ್ಲಂತ ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಹಿಂಗ್ ಹೊಡ್ಕೊಂತ ಹೋದ್ರೆ ನಿಮ್ಗೆ 7 ಸ್ಟೆಪ್ಸ್ ಬರ್ತವೆ, ಓಕೆನಾ. 7ನೇ ಸ್ಟೆಪ್ ಇಲ್ಲಿಗೆ ಬಂದಾದ್ಮೇಲೆ ನೋಡ್ಕೊಳ್ಳಿ ಅಂತ ಹೇಳಿದ್ದು, ಓಕೆನಾ. ಸೊ ಎಲ್ಲಾ ಸ್ಟೆಪ್ಸ್ ನೋಡ್ಕೊಳ್ರಿ. ನೋಡ್ಕೊಂಡು ಆದ್ಮೇಲೆ ಲಾಸ್ಟ್ ಸ್ಟೆಪ್ ಬಂದ್ಮೇಲೆ ಈಗ ಆಕ್ಚುಲಿ ಫಿಲ್ ಮಾಡೋಣ ಬೇಡವಾ ಅಂತ ಕೇಳುತ್ತಾ, ಫಿಲ್ ಮಾಡಪ್ಪ, ಸ್ಟಾರ್ಟ್ ಫಿಲ್ಲಿಂಗ್ ಅಪ್ಲಿಕೇಶನ್ ಅಂತ ಬರುತ್ತೆ ಇಲ್ಲಿ. ಸೊ ಫಿಲ್ ಮಾಡಕ್ ಶುರು ಮಾಡಿ. ಈಗ ಸ್ಟೆಪ್ 1 ಇಂದ ಬರುತ್ತೆ. ಈಗ ನೋಡಿ ಸ್ಟೆಪ್ 1 ಹಿಂಗ್ ತೋರಿಸುತ್ತೆ ನಿಮ್ಗೆ, ಓಕೆನಾ. ಸ್ಟೆಪ್ ಒನ್ ಅಂದ್ರೆ ಏನು, ಬೇಸಿಕ್ ಡೀಟೇಲ್ಸ್ ತಾನೆ. ಬೇಸಿಕ್ ಡೀಟೇಲ್ ಎಲ್ಲಾ ಸ್ಟೆಪ್ಸ್ ಹೆಂಗ್ ಫಿಲ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ ನೋಡಿ. ಈಗ ಫಸ್ಟ್ ಆಫ್ ಆಲ್ ಅದು ಸಮ್ ಆಫ್ ದಿ ಇನ್ಫಾರ್ಮೇಶನ್ ಅದು ಆಟೋಮೆಟಿಕಲಿ ತಗೊಂಡಿರುತ್ತೆ. ಎಲ್ಲಿಂದ ತಗೊಂಡಿರುತ್ತೆ ಅಂತ ಅಂದ್ರೆ ನಿಮ್ಮ ಡಿಜಿ ಲಾಕರ್ ಇಂದ ತಗೊಂಡಿರುತ್ತೆ. ನೀನು ಅವಾಗಲೇ ಹೇಳ್ಕೊಟ್ಟಲ್ಲ ಡಿಜಿ ಲಾಕರ್, ಅಲ್ಲಿಂದ ಎತ್ಕೊಂಡಿರುತ್ತೆ ಡೀಟೇಲ್ಸ್ ನ. ಅಲ್ಲಿಂದ ಏನು ಆಧಾರ್ ಕಾರ್ಡ್ ಎತ್ಕೊಂಡಿರುತ್ತೆ. ಆಧಾರ್ ಕಾರ್ಡ್ ಫೆಚ್ ಆಗೋದು ಡಿಜಿ ಲಾಕರ್ ಇಂದ. ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಆಧಾರ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆಯೋ ಅದೇ ನೇಮ್ ತೋರಿಸ್ತಾ ಇರುತ್ತೆ ಇಲ್ಲಿ. ದಟ್ ಈಸ್ ವೈ ಮೈ ರೆಕಮೆಂಡೇಶನ್ ಈಸ್ ಪ್ಲೀಸ್ ಕೀಪ್ ದ ಡಾಕ್ಯುಮೆಂಟ್ಸ್. ಆಧಾರ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆ, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಿನಿಮಮ್ ಇಷ್ಟು ಇರಬೇಕು, ಓಕೆನಾ. ಮ್ಯಾಚ್ ಆದ್ರೆ ತುಂಬಾ ಒಳ್ಳೇದು, ಮ್ಯಾಚ್ ಆಗ್ಲಿಲ್ಲ ಅಂದ್ರೂ ಕೂಡ ಈ ಸರ್ತಿ ಪ್ರಾವಿಷನ್ ಕೊಟ್ಟಿದ್ದಾರೆ ಅದನ್ನ, ಅದೇನು ಅಂತ ಮುಂದೆ ಹೇಳ್ತೀನಿ. ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದಾಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಫಾದರ್ ನೇಮ್ ಮದರ್ ನೇಮ್ ಫೆಚ್ ಆಗಿರಲ್ಲ, ಓಕೆನಾ. ಫಾದರ್ ನೇಮ್ ಮದರ್ ನೇಮ್ ನೀವೇನ್ ಮಾಡಿ ಅಂತಂದ್ರೆ ಮ್ಯಾನ್ಯುಯಲಿ ಎಂಟ್ರಿ ಮಾಡಿ, ಮತ್ತೆ ವ್ಯಾಲಿಡ್ ನಂಬರ್ ಮೊಬೈಲ್ ನಂಬರ್ ಹಾಕೊಳ್ಳಿ, ಭಾಷೆ ಸೆಲೆಕ್ಟ್ ಮಾಡಿ, ಕನ್ನಡ ಇದ್ರೆ ಕನ್ನಡ ಹಾಕೊಳ್ಳಿ, ನಿಮ್ಮ ಮದರ್ ಟಂಗ್ ಯಾವ್ದಿದೆ ಅದು ಹಾಕೊಳ್ಳಿ. ಮತ್ತೆ ನಿಮ್ಮ ಅಡ್ರೆಸ್ ಕೂಡ ಫೆಚ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಫೆಚ್ ಆಗಿರುತ್ತೆ. ನಿಮ್ಗೆ ಯಾವ ಡಿಸ್ಟಿಕ್ ಅಂತ ಹಾಕೊಳ್ಳಿ, ನಿಮ್ಗೆ ಯಾವ ತಾಲೂಕ್ ಬರುತ್ತೆ ಅಂತ ಹಾಕೊಳ್ಳಿ. ಸೊ ಪಿನ್ ಕೋಡ್ ಹಾಕೊಳ್ಳಿ. ಸೊ ನ್ಯಾಷನಾಲಿಟಿ ಅದೇ ಬಂದಿರುತ್ತೆ, ಅಥವಾ ನೋಡ್ಕೊಳ್ಳಿ ಹಾಕಿ, ಓಕೆ, ಇಂಡಿಯನ್ ಅಂತ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಿಂದು. ಇದ್ರ ಜೊತೆಗೇನೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅದೇ ಬೇಸಿಕ್ ಇದು ಕೂಡ ಬೇಸಿಕ್ ಡೀಟೇಲ್ ಒಳಗಡೆ ಬರುತ್ತೆ. ಇದು ತಲೆಯಲ್ಲಿ ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ. ಏನಾಗುತ್ತೆ ಇಲ್ಲಿ ಅಂತ ಅಂದ್ರೆ ಇಲ್ಲಿ ನಿಮಗೆ ಕ್ಲಾಸಸ್ ಬಗ್ಗೆ ಬರುತ್ತೆ. ನೀವು ಯಾವ ಕ್ಲಾಸ್ ಕೋಡ್ ಪ್ರವೇಶ ಪಡೆಯಲು ಬಯಸುತ್ತೀರಿ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಡ್ರಾಪ್ ಡೌನ್ ಮಾಡಿದ್ರೆ ನಿಮ್ಗೆ ಅದೇ ಕ್ಲಾಸ್ ತೋರಿಸ್ತಾ ಇರುತ್ತೆ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಡಿ ಅಂತ ಯೂಶುವಲ್ ಆಗಿ. ಸೊ ನೋಡಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದೊಂದು ಕ್ಲಾಸ್ ದಾ. ಸೊ ಮಿಕ್ಕಿದೆಲ್ಲ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳೋದು, ನೀವು ಕ್ಲಾಸ್ ಎ ಬರ್ತೀರಾ. ಮೋಸ್ಟ್ 99% ಆಲ್ ಬಿಲಾಂಗ್ಸ್ ಟು ಕ್ಲಾಸ್ ಎ. ಯಾಕೆ ಅಂತಂದ್ರೆ ಕ್ಲಾಸ್ ಎ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲೆಲ್ಲ ಬರ್ದಿದ್ದಾರೆ, ಅದನ್ನ ಓದಿ ನಾನು ಅಷ್ಟೊಂದೆಲ್ಲ ನಾನು ಡ್ರ್ಯಾಗ್ ಮಾಡಕ್ ಹೋಗಲ್ಲ. ನೋಡಿ ಯಾರ್ಯಾರು ಮಿನಿಮಮ್ 7 years ಕರ್ನಾಟಕದಲ್ಲಿ ಓದಿರ್ಬೇಕು. ಒಂದು
ಆ 7 ಇಯರ್ಸ್ ಒಳಗಡೆ SSLC ಕೂಡ 1 ವರ್ಷ ಸೇರ್ಕೊಂಡಿರ್ಬೇಕು, ಅಥವಾ ಡಿಪ್ಲೊಮೊ ಸೇರ್ಕೊಂಡಿರ್ಬೇಕು. ಓಕೆನಾ? ಡಿಪ್ಲೊಮೊ ಅಥವಾ SSLC ಈ 7 ಇಯರ್ಸ್ ಒಳಗಡೆ ಬಂದಿರಬೇಕು. 7 ಇಯರ್ಸ್ ಟೋಟಲ್ ಕರ್ನಾಟಕದಲ್ಲಿ ಓದಿದ್ರೆ ಯು ಆರ್ ಎಲಿಜಿಬಲ್ ಟು ಕ್ಲಾಸ್ ಎ ಅಂತ. ಅರ್ಥದಲ್ವಾ? ಸೊ ತುಂಬಾ ಜನ ಕ್ಲಾಸ್ ಏನೇ ಸೆಲೆಕ್ಟ್ ಮಾಡಿ, ನಿಮ್ಗೆ ಏನ್ ಕ್ಲಾಸ್ ಬರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸ್, ನೀವು ಒಂದ್ಸರಿ ಬ್ರೌಚರ್ ಓದಿ. ನಾನು ಅದಕ್ಕೆ ಡೌನ್ಲೋಡ್ ಮಾಡಿ ಬ್ರೌಚರ್ ಓದಿ ಅಂತ ಹೇಳಿದೀನಿ. ಆ ಬ್ರೌಚರ್ ಅಲ್ಲಿ ಯಾವ್ದು ಬಂದಿರುತ್ತೆ ಅದನ್ನ ನೋಡ್ಕೊಳ್ಳಿ. ಓಕೆ, ನೀವು ಎಷ್ಟು ವರ್ಷ ನೆಕ್ಸ್ಟ್ ಇದರಲ್ಲಿ ನೀವು ಟೈಪ್ ಮಾಡ್ಬೇಕಾಗತ್ತೆ ಇಲ್ಲಿ. ಸೊ ಎಷ್ಟು ವರ್ಷ ನೀವು ಕರ್ನಾಟಕದಲ್ಲಿ ಓದಿದ್ದೀರಾ? 13 ವರ್ಷ ಇರುತ್ತೆ. ಯೂಶಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ 13 ವರ್ಷ ಇರುತ್ತೆ. ಸೊ ನೀವೇನ್ ಮಾಡ್ತೀರಾ, SLC ನಲ್ಲಿ ಕರ್ನಾಟಕದಲ್ಲೇ ಪೂರ್ಣ ಮಾಡಿದೀರಾ ಅಂತಂದ್ರೆ ಹೌದು ಅಂತ ಟಿಕ್ ಹಾಕಿ, ಕರ್ನಾಟಕದಲ್ಲೇ ಪೂರ್ಣ ಮಾಡಿದ್ರೆ, ಕಂಪ್ಲೀಟ್ ಮಾಡಿದ್ರೆ. ಸೊ ಡಿಪ್ಲೊಮಾ ಅರ್ಹತೆ ಆಗಿದೆಯಾ ಅಂತಾರೆ ಹೌದು ಅಂತ ಹಾಕಿ. ಸೊ ನೀವು 1ನೇ ತರಗತಿಯಿಂದ ಕನ್ನಡ ಮಾಧ್ಯಮ, ತುಂಬಾ ಇಂಪಾರ್ಟೆಂಟು, ಕನ್ನಡ ಮೀಡಿಯಂ ರಿಸರ್ವೇಶನ್ ಕ್ಲೈಮ್ ಆಗುತ್ತೆ ಇಲ್ಲಿ. ಕನ್ನಡ ಮಾಧ್ಯಮ ಇದ್ರೆ, ಸರ್ 9 ವರ್ಷ ಕನ್ನಡ ಮೀಡಿಯಂ ಅಲ್ಲಿ ಓದಿದೀನಿ ಸರ್, 10ನೇ ವರ್ಷ ಇಂಗ್ಲಿಷ್ ಮೀಡಿಯಂ ಬಂದ್ಬಿಟ್ಟಿದ್ದೀನಿ ಸರ್, ಆಗುತ್ತಾ ಅಂದ್ರೆ ಆಗಲ್ಲ. ಓಕೆನಾ? ಕನ್ನಡ ಮೀಡಿಯಂ ಇದ್ರೆ 10 ವರ್ಷನೂ ಕನ್ನಡ ಮೀಡಿಯಂ ಇರಬೇಕು. ಅವರು ಮಾತ್ರ 1ನೇ ತರಗತಿಯಿಂದ 10ನೇ ತರಗತಿ ಕನ್ನಡ ಮೀಡಿಯಂ ಓದಿದ್ರೆ ಅವ್ರಿಗೆ ಎಲಿಜಿಬಲ್ ಆಗ್ತಾರೆ, ರಿಸರ್ವೇಶನ್ಗೆ ಅಪ್ಲೈ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಓಕೆ, ಸೊ ಯಾವ ಬೋರ್ಡ್ ಅಂತ ಕೇಳುತ್ತೆ, ನಿಮ್ದೇನಾದ್ರು GTTC ಆಗಿದ್ರೆ GTTC ಅಂತ ಹಾಕಿ. ಇಲ್ಲ ಅಂತ ಅಂದ್ರೆ ಸೊ DT ಬೋರ್ಡ್ ಅಂತ ತೋರಿಸಿರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ, ಅದನ್ನ ಟಿಕ್ ಮಾಡಿ. ಸೊ ಡ್ರಾಪ್ ಡೌನ್ ಬರುತ್ತೆ, ನಿಮ್ಗೆ 4 ಆಪ್ಷನ್ ಇರ್ತವೆ. ಸೊ ನಿಮ್ಗೆ BVS ಅಂತ ಸಪರೇಟ್ ಆಟೋನಮಸ್ ಇರುತ್ತೆ, 4-5 ಆಪ್ಷನ್ ತೋರಿಸ್ತಾ ಇರುತ್ತೆ. ಅದ್ರಲ್ಲಿ ಯಾವ್ದು ಬರುತ್ತೆ ನಿಮ್ದು ಅದನ್ನ ಟಿಕ್ ಮಾಡಿ. ಇಷ್ಟ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಕೋರ್ಸ್ ಕೇಳುತ್ತೆ, ನಿಮ್ದು ರೆಗ್ಯುಲರ್ ಅಥವಾ ಲ್ಯಾಟ್ರಲ್ ಎಂಟ್ರಿ ಅಂತ ಕೇಳ್ತಾ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡಿ, ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನಿದೆ, ನೀವು SSLC ಆದ್ಮೇಲೆ ಡಿಪ್ಲೊಮಾಗೆ ಬಂದಿದ್ರೆ ನೀವು ರೆಗ್ಯುಲರ್ 3 ಇಯರ್ಸ್ ಅಂತ ಹಾಕಿ. ನೀವೇನಾದ್ರೂ ಸೆಕೆಂಡ್ PUC ಮಾಡ್ಕೊಂಡು ಓಕೆನಾ ಡಿಪ್ಲೊಮಾಗೆ ಏನಾದ್ರೂ ಬಂದಿದ್ದೀರಾ ಅಂತ ಅಂದ್ರೆ ನೀವು ಲ್ಯಾಟ್ರಲ್ ಎಂಟ್ರಿ ಅಂತ ಅಲ್ಲೇ ಇರುತ್ತೆ, ಲ್ಯಾಟ್ರಲ್ ಎಂಟ್ರಿನ ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಡ್ರಾಪ್ ಡೌನ್ ಅಲ್ಲಿ ಬಂದಿರುತ್ತೆ ಇಲ್ಲಿ. ಅರ್ಥ ಆಯ್ತಲ್ವಾ? ಇಷ್ಟೊಂದು ಸೆಲೆಕ್ಟ್ ಮಾಡಿ. PUC ಇಂದ ಬಂದಿರೋರು ಲ್ಯಾಟ್ರಲ್ ಎಂಟ್ರಿ ಅಂತ ಅಲ್ಲಿ ಬಂದಿರುತ್ತೆ, ಟಿಕ್ ಮಾಡಿ. ಸೊ ಮತ್ತೆ ಯಾರಾದ್ರೂ ಆಲ್ರೆಡಿ DCT ಬರ್ದಿದ್ರು, ಓಕೆನಾ, ಬರ್ದಿದ್ರೆ ಬರ್ದಿದ್ದೀನಿ ಅಂತ ಹಾಕಿ. DCT ಹೋದ ವರ್ಷ ಬರ್ದಿದ್ರೆ, ಯಾವ್ದಾದ್ರು ಡಿಪ್ಲೊಮಾ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಾನು ಲಾಸ್ಟ್ ಇಯರ್ ಕೂಡ ಡಿಪ್ಲೊಮಾ DCT ಬರ್ದಿದ್ದೆ, ಈ ಸರ್ತಿನೂ ಬರಿಬೇಕು, ಆತರ ಯಾರು ಇದ್ದೀರಾ ಅವರು ಹೌದು ಅಂತ ಹಾಕಿ. ಯಾರ್ಯಾರು ಫ್ರೆಶರ್ ಇದ್ದೀರಾ, ನೀವು DCT ಇನ್ನ ಬರ್ದಿಲ್ಲ, ಸೊ ನೀವು ಫ್ರೆಶರ್ ಇದ್ದೀರಾ ಅಲ್ವಾ, ಹಂಗಾಗಿ ಇಲ್ಲ ಅಂತಾನೆ ಹಾಕಿ. ಸೊ ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವೇನಾದ್ರೂ ಡಿಪ್ಲೊಮಾ ಸ್ಟೂಡೆಂಟ್ ಆಗಿತ್ತು ಅಂತಾರೆ, ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಏನಿದೆ ಇದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಿಮ್ಮ ಇದೆಲ್ಲಿರುತ್ತೆ ಸರ್ ರಿಜಿಸ್ಟರ್ ನಂಬರು? ನಿಮ್ಮ ಹಾಲ್ ಟಿಕೆಟ್ ಅಲ್ಲೂ ಇರುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವಾ, ಓಕೆನಾ, ಮಾರ್ಕ್ ಶೀಟ್ ಇರುತ್ತಲ್ವಾ ನಿಮ್ದು, ಓಕೆನಾ. ಸೊ ನೀವು ನಿಮ್ಮ ಹತ್ರ ಮಾರ್ಕ್ ಶೀಟ್ ಅಂತೂ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಎತ್ಕೊಳ್ಳಿ, ಅದರಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ಆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ. ಓಕೆನಾ. ಸೊ ನಿಮ್ಗೆ ಸ್ಟಾರ್ಟಿಂಗ್ 2 ನಂಬರ್ಸ್ ಏನೋ ಇರ್ತವೆ, ಆಮೇಲೆ ಡಿಜಿಟ್ ಇರುತ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ 5 ನಂಬರ್ ಇರ್ತಾವಲ್ಲ ಆ ನಂಬರು. ಅದನ್ನ ಹಾಕಿದ ತಕ್ಷಣ ನಿಮ್ ಡೀಟೇಲ್ಸ್ ಆಕ್ಚುಲಿ ಫೆಚ್ ಆಗುತ್ತೆ. ನಿಮ್ ಡೀಟೇಲ್ಸ್, ನಿಮ್ಮ ಯಾವ ಡಿಪಾರ್ಟ್ಮೆಂಟು ಅಥವಾ ನಿಮ್ದು ಯಾವ್ದು ಡಿಸ್ಟಿಕ್ ಎಲ್ಲ ಹಾಕಿದ್ರೆ ನಿಮ್ಗೆ ಏನಾಗುತ್ತದೋ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಲ್ಲಿಗೆ ಬೇಸಿಕ್ ಡೀಟೇಲ್ಸ್ ಮುಗೀತು. ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಡೀಟೇಲ್ಸ್ ಅಂತ ಅಂದ್ರೆ ಈ ಬೇಟಿಸ್ ಇದು, ಮತ್ತೆ ಈ ಡಿಪ್ಲೊಮೊ ರಿಲೇಟೆಡ್ ಏನಿದೆ ಅದು ಕೂಡ ಬೇಸಿಕ್ಸ್ ಅಲ್ಲೇ ಬರುತ್ತೆ. ಮತ್ತೆ ಕ್ಲಾಸ್, ಯಾವ ಕ್ಲಾಸ್ ಬರುತ್ತೆ ಅಂತ ಕ್ಲಾಸ್ ನೋಡ್ಕೊಳ್ಳಿ. ಆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡು ಬೇಸಿಕ್ ಡೀಟೇಲ್ಸ್ ರಿಜಿಸ್ಟರ್ ನಂಬರ್ ಎಲ್ಲ ಹಾಕ್ಬಿಟ್ಟು ಎಂಟ್ರಿ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಹಾಕ್ದಂಗೆ ನಿಮ್ ಡೀಟೇಲ್ಸ್ ಆಗುತ್ತೆ, ನಿಮ್ ನೇಮು ಅದು ಇದೆಲ್ಲ. ಸೊ ಇದು ಕ್ಲಾರಿಟಿ ಇರ್ಲಿ. ಇಲ್ಲಿ ಮತ್ತೆ ಒಂದು ಸಮಸ್ಯೆ ಆಗುತ್ತೆ ನೋಡಿ, ಇಲ್ಲಿ ಯಾರ್ಯಾರಿಗೆ ನೇಮ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ನೇಮ್ದು ಏನ್ ಸಮಸ್ಯೆ ಬರಲ್ಲ. ಸೊ ನೇಮ್ದು ಏನ್ ಸಮಸ್ಯೆ ಬರುತ್ತೆ ಅಂತ ಅಂದ್ರೆ ಅವರೇ ಕೇಳ್ತಾರೆ, ನೇಮು ಮಿಸ್ ಮ್ಯಾಚ್ ಇದೆ, ಇದನ್ನ ಇದು ನೀವೇನಾ ಬೇರೆರಾ ಅಂತ ಕೇಳ್ತಾರೆ. ಅಲ್ಲಿ ಡಿಸಿಷನ್ ಅಂತ ಬರುತ್ತೆ, ನೀವು ಪೆಂಡಿಂಗ್ ಅಥವಾ ಸೇಮ್ ಅಂತ ಇರುತ್ತೆ, ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನನ್ನ ರೆಕಮೆಂಡೇಶನ್, ಅದು ಮುಂದೆ ಬರುತ್ತೆ, ನಾನು ಹೇಳ್ತೀನಿ ಅದೊಂದು ಕೇಸಲ್ಲಿ. ಇಲ್ಲಿಗೆ ಮೊದಲನೇ ಪ್ರಾಸೆಸ್ ಮುಗೀತು. ಎರಡನೇ ಪ್ರಾಸೆಸ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ನಿಮ್ಗೆ SSLC ರಿಲೇಟೆಡ್ ಥಿಂಗ್ಸ್ ನೀವು ಎಂಟ್ರಿ ಮಾಡ್ಬೇಕು. ಎರಡನೇದು, ಫಸ್ಟ್ನೇದು ಮುಗ್ದೋಯ್ತು, ಮೂಲ ವಿವರಗಳು ಮುಗ್ದೋಗಿದೆ. ಈಗ ಎರಡನೇ ಸ್ಟೆಪ್ಪಿಗೆ ಬಂದಿರೋ 7 ಸ್ಟೆಪ್ ಇದೆ ಟೋಟಲ್ ಆಗಿ. ಸೊ ಎರಡನೇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕೇಳುತ್ತದು ಈ ತರ, ನಿಮ್ಗೆ ಎರಡನೇ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ನಿಮ್ಗೆ ಹಿಂದೆಗಡೆ ಇಲ್ಲಿ ಇರುತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅಂತ, ಇಲ್ಲಿ ಕೆಳಗಡೆ ಇದೆಯಲ್ಲಪ್ಪ ಸೇವ್ ಅಂಡ್ ನೆಕ್ಸ್ಟ್ ಅಂತ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅದೇ ಕೇಳ್ತಿದ್ದಾರೆ, ಸೊ ಕರ್ನಾಟಕ ರಾಜ್ಯ ಅಂದ್ರೆ ಈಸ್ SSLC 10 ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಕೇಳುತ್ತೆ. ಯಾರ್ಯಾರು ಸ್ಟೇಟ್ ಬೋರ್ಡ್ ಇದೀರಾ ಅಲ್ಲಿ ಹೌದು ಅಂತ ಹಾಕಿ. ಯಾರ್ಯಾರು ಸ್ಟೇಟ್ ಬೋರ್ಡ್ ಇಲ್ಲ ಅಂದ್ರೆ ಯಾರ್ಯಾರು CBSE ಓದಿದೀರಾ, ICSE ಓದಿದೀರಾ, ಮತ್ತೆ ಬೇರೆ ಬೋರ್ಡ್, ಬೇರೆ ಸ್ಟೇಟ್ ಬೋರ್ಡ್ ಯಾವ್ದಾದ್ರು ಇತ್ತು ಅಂತಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ಸೊ
ನಿಮ್ಗೆ ಅದಾದ್ಮೇಲೆ ನೀವೇನಾದ್ರು ಎಸ್ ಎಲ್ ಸಿ ಮಾಡ್ಕೊಂಡಿದ್ದೀರ ಅಂತ ನಿಮ್ಮ ರೋಲ್ ನಂಬರ್ ಹಾಕೊಳ್ಳಿ. ಓಕೆನಾ ಸರ್, ನೀವು ಸ್ಟೇಟ್ ಬೋರ್ಡ್ ಆಗಿದ್ರೆ ರೋಲ್ ನಂಬರ್ ಹಾಕೊಳ್ಳಿ, ನೀವು CBSE ಆಗಿದ್ರು ಕೂಡ ರೋಲ್ ನಂಬರ್ ಹಾಕೊಳ್ಳಿ, ಸಮಸ್ಯೆ ಏನಿಲ್ಲ. ಇದು ರೋಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಒಂದು ಬಟನ್ ಕಾಣ್ತಾ ಇರುತ್ತೆ ಫೆಚ್ ಅಂತ. ಇದನ್ನ ಏನಾದ್ರು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ, ಓಕೆ, ಇದನ್ನ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ಇದೆಯಲ್ಲ ಈ ಬೋರ್ಡು ನೇಮು ಅದು ಇದು ಎಲ್ಲ ಆಟೋಮೆಟಿಕಲಿ ಫೆಚ್ ಆಗ್ಬಿಡುತ್ತೆ. ನಿಮ್ ಮಾಸು ಈಸು ಎಲ್ಲ ಫೆಚ್ ಆಗ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿದಂಗೆ ಸ್ವಲ್ಪ ಜನಕ್ಕೆ ಫೆಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು, ಸ್ವಲ್ಪ ಜನಕ್ಕೆ ಫೆಚ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಆಗ್ತಿದ್ದಂಗೆನೆ ಈ ಫೆಚ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈ ಎಲ್ಲಾ ಡೀಟೇಲ್ಸ್ ತಾನಾಗೆ ತಾನೇ ಫಿಲ್ ಆಗುತ್ತೆ. ಒಂದು ಸ್ವಲ್ಪ ಜನಕ್ಕೆ ಫಿಲ್ ಆಗಲ್ಲ. ಅಂತ ಟೈಮಲ್ಲಿ ಫೆಚ್ ಆಗದೆ ಇರೋ ಟೈಮಲ್ಲಿ ನೀವೇನು ತುಂಬಾ ತಲೆ ಮೇಲೆ ಆಕಾಶನೇ ಬಿತ್ತು ಅನ್ನೋ ತರ ಇರಬೇಕು ಹೋಗ್ಬಿಡಿ. ಏನು ಸಮಸ್ಯೆ ಇಲ್ಲ, ಅದು ಸರ್ವರ್ ಎರರ್ ಇಂದ ಆಗಿರುತ್ತೆ. ಅದನ್ನ ನೀವು ಯು ಕ್ಯಾನ್ ಎಂಟರ್ ಇಂಟು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿ, ಏನು ಸಮಸ್ಯೆ ಆಗಲ್ಲ. ನಿಮ್ ಬೋರ್ಡ್ ಅಂತೂ ಗೊತ್ತಿರುತ್ತೆ, KSEB ಅಂತ ಇರುತ್ತೆ. SLC ಮಾಸ್ ಕಾರ್ಡ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ ನಾನು ನಿಮ್ಗೆ, ಯಾಕಂದ್ರೆ ಇದನ್ನ SLC ರೋಲ್ ನಂಬರ್ ಬೇಕು. ಮತ್ತೆ SLC ನಲ್ಲಿ ನಿಮ್ ನೇಮ್ ಯಾವ ತರ ಇತ್ತು ಅಂತ ನೋಡ್ಕೊಳ್ಳಿ. ನಿಮ್ ನೇಮ್ ಹಾಕೊಳ್ಳಿ, SLC ಹೆಂಗಿದ್ಯೋ ಹಂಗೆ ನೇಮ್ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಹಾಕೊಳ್ಳಿ. SLC ನಲ್ಲಿ ಯಾವ ವರ್ಷ ಕಂಪ್ಲೀಟ್ ಮಾಡಿದ್ರಿ, ಮತ್ತೆ ನಿಮ್ ಯಾವ ಸ್ಕೂಲ್ ನೇಮು. ಓಕೆನಾ, ಫೆಚ್ ಆದ್ರೆ ಇದೆಲ್ಲ ಆಟೋಮೆಟಿಕಲಿ ಬರುತ್ತೆ. ಫೆಚ್ ಆಗಿಲ್ಲ ಅಂದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಬೋದು, ಸಮಸ್ಯೆ ಇಲ್ಲ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು, ನಿಮ್ದು ಎಷ್ಟು ಮಾರ್ಕ್ಸ್ ಬಂತು, ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ, ಮುಗ್ದೋಯ್ತು ಕೆಲಸ, ಕಥಮ್. ನೆಕ್ಸ್ಟ್ ಇಲ್ಲಿ ಏನಂತ ಇದೆ, ಮುಂದೆ ಅಂತ ಇದೆ, ನಡಿ ಮುಂದೆ ನಡಿ ಮುಂದೆ. ಅಲ್ಲಿಗೆ ಎರಡನೇ SLC ಕತೆ ಮುಗಿದೋಯ್ತು. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ, ಐದಮ್ಮ. ಎಸ್, ಒನ್ಸ್ ಇದು ಕ್ಲಿಯರ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಸ್ಟ್ಯಾಟ್ಸ್ ಡೀಟೇಲ್ ಬರುತ್ತೆ, ಅಂದ್ರೆ ವ್ಯಾಸಂಗ ವಿವರಗಳು. ಇದು ತುಂಬಾ ಇಂಪಾರ್ಟೆಂಟು. ಓಕೆ, ಭಯಂಕರ ಇಂಪಾರ್ಟೆಂಟ್ ಅಂತ ಅನ್ಕೊಂಬಿಡಿ. ಓಕೆ, ಈ ಸ್ಟೆಪ್ ಅಲ್ಲೇ ತುಂಬಾ ಜನ ತಪ್ಪು ಮಾಡ್ತೀರಾ, ಬಟ್ ಏನೋ ಪ್ರಾಬ್ಲಮ್ ಆಗಲ್ಲ. ತುಂಬಾ ಜನ ಎದುರಿಸ್ತಾರೆ ನಿಮ್ಗೆ ಅಲ್ಲೂ ಇಲ್ಲೂ ಬಂದು. ಓಕೆ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇಂಪಾರ್ಟೆಂಟ್, ಬಟ್ ಕೇರ್ಫುಲ್ ಆಗಿ ಕೇಳಿ. ಈ ಸ್ಟೆಪ್ ಏನಿದೆ, ಥರ್ಡ್ ಸ್ಟೆಪ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು, ನಿಮ್ಮ ಹತ್ರ ಸ್ಯಾಟ್ಸ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಓಕೆನಾ, ಸ್ಯಾಟ್ಸ್ ಹಾಕ್ಬಿಟ್ರೆ ನೀವು ಇಲ್ಲಿ 9 ರಿಂದ 11 ಡಿಜಿಟ್ ಏನಿರುತ್ತೆ ಸ್ಯಾಟ್ಸ್, ಆ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆನೆ ಇಲ್ಲಿ ಫೆಚ್ ಫ್ರಮ್ ಸ್ಯಾಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ತಂಗೆ ಸ್ಯಾಟ್ಸ್ ನಂಬರ್ ಎಲ್ಲಿ ಇರುತ್ತೆ ಸರ್ ಅಂತ ಕೇಳ್ತೀರಾ. ಸ್ಯಾಟ್ಸ್ ನಂಬರ್ ಎಲ್ಲಿ ಇರುತ್ತೆ ಅಂತ ಅಂದ್ರೆ ನಿಮ್ಮ TC ಇರುತ್ತಲ್ಲ, TC ನಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಅಂತ ಇರುತ್ತೆ, ನಿಮ್ಮ ಮಾಸ್ ಕಾರ್ಡ್ ಅಲ್ಲಿ ಇರುತ್ತೆ ಸ್ಯಾಟ್ಸ್ ನಂಬರ್ ಅಂತ ಇರುತ್ತೆ. ಸೊ ಇಲ್ಲಿ ಫೆಚ್ ಸ್ಯಾಟ್ಸ್ ಫ್ರಮ್ ಸ್ಯಾಟ್ಸ್ ಅಂತ ಹೊಡಿರಿ. ನೀವೇನಾದ್ರೂ ಒಂದ್ಸರಿ ಫೆಚ್ ಅಂತ ಹೊಡೆದಿದ ತಕ್ಷಣ ಅದು ಎಲ್ಲಾ ಡೀಟೇಲ್ಸ್ ತೋರಿಸ್ಬಿಡುತ್ತೆ. ಅಂದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ನಿಮ್ಗೆ ನಿಮ್ ಹೆಸರು ಏನಿದೆ, ನಿಮ್ ಡೇಟ್ ಆಫ್ ಬರ್ತ್ ಏನಿದೆ, ಓಕೆನಾ, ಪ್ರತಿಯೊಂದು ಅದು ಫೆಚ್ ಮಾಡ್ಕೊಂಡ್ಬಿಡುತ್ತೆ ಸ್ಯಾಟ್ಸ್ ಇಂದ. ಓಕೆನಾ, ಸ್ಯಾಟ್ಸ್ ಇಂದ ಫೆಚ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ತರ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಫೆಚ್ ಆದ್ಮೇಲೆ ನಿಮ್ ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ. ಅದಾದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟು ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನಿಮ್ ಸ್ಯಾಟ್ಸ್ ಇಂದ ನಿಮ್ಮ ಸ್ಯಾಟ್ಸ್ ಏನಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಅಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಿರುತ್ತೆ. ಅಪ್ ಟು 10th ಸ್ಟ್ಯಾಂಡರ್ಡ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ಯಾಟ್ಸ್ ಸಂಬಂಧಪಡೋದು ಅಪ್ ಟು 10th ಸ್ಟ್ಯಾಂಡರ್ಡ್. ಓಕೆ, ಈ ಅಪ್ ಟು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದು ಡಿಪೆಂಡ್ಸ್ ಆನ್ ಸ್ಕೂಲ್ಸ್. ಯಾವ್ಯಾವ ಸ್ಕೂಲ್ಸ್ಗಳು ಅಪ್ಡೇಟ್ ಮಾಡಿರ್ತಾರೆ ಸ್ಯಾಟ್ಸ್ ಅಲ್ಲಿ ತಮ್ಮ ವಿದ್ಯಾರ್ಥಿಗಳ ಡೀಟೇಲ್ಸ್ ನ, ಅದ್ರ ಪ್ರಕಾರ ಒಬ್ಬೊಬ್ರಿಗೆ ಒಂದೊಂದರ ಫೆಚ್ ಆಗ್ತಾ ಇರುತ್ತೆ. ನೋಡಿ, ನಾನು ಯಾರ್ದೋ ಒಬ್ರದ್ದು ಅಪ್ಲಿಕೇಶನ್ ಫಿಲ್ ಮಾಡಿದೀನಿ, ಅದರ್ನಲ್ಲಿ ಆ ಸ್ಟೂಡೆಂಟ್ ಡೀಟೇಲ್ಸ್ ನೋಡಿ, 3rd ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ಏನಾಗಿದೆ, ಸ್ಯಾಟ್ಸ್ ಫೆಚ್ ತಗೊಂಡಿದೆ. ಓಕೆ, ಯಾವ್ಯಾವ ಅಕಾಡೆಮಿಕ್ ಇಯರ್ ಅಲ್ಲಿ ಏನೇನ್ ಮುಗಿಸಿದಾನೆ ಹುಡುಗ ಅಂತ ಎಲ್ಲ ಕೊಟ್ಟಿದೆ, 3rd ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು. ಸೊ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕೊಳ್ಳಿ. ನಾವು ಕ್ಲಾಸ್ ಎ ಸೆಲೆಕ್ಟ್ ಮಾಡಿದಾಗ ಹೇಳಿದ್ವಿ ಏನಂತ ಹೇಳಿದ್ವಿ ಹೇಳಿ, 7 years ಮಿನಿಮಮ್ ಇರಬೇಕು, ಅದ್ರಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಅಥವಾ ಡಿಪ್ಲೊಮಾ ಇರಬೇಕು ಅಂತ ಹೇಳಿದೀನಿ. ಇಲ್ಲಿ 10th ಸ್ಟ್ಯಾಂಡರ್ಡ್ ಬಂದಿದೆ, ಇದನ್ನು ಸೇರಿಸ್ಕೊಂಡು 1 2 3 4 5 6 7 ಆಯ್ತು, 8 ವರ್ಷ ಹೆಚ್ಚಾಗಿದೆ. ಅಂದ್ರೆ ಮಿನಿಮಮ್ 7 ಇರಬೇಕು. ಮಿನಿಮಮ್ ಏನಾದ್ರೂ 7 ವರ್ಷ ಇತ್ತು ಅಂತಂದ್ರೆ ನೀವು ಯಾವ ಡಾಕ್ಯುಮೆಂಟ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ 7ಕ್ಕಿಂತ ಕಡಿಮೆ ಏನಾದ್ರೂ ಇತ್ತು ಅಂತ ಅಂದ್ರೆ ಆವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ ಹೋಗುತ್ತೆ, ಹುಷಾರಾಗಿರಿ. 7 ವರ್ಷ ಹೆಚ್ಚಾದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆ, ಸೊ ಹಂಗಾಗಿ, ಬಟ್ ಆದ್ರೂ ಕೂಡ ಡೀಟೇಲ್ಸ್ ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ವರ್ಷದ ಡೀಟೇಲ್ಸ್ ನ ಕೇಳ್ತಾರೆ. ಈಗ 3ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಡೀಟೇಲ್ಸ್ ಹೆಚ್ಚಾಗಿದೆ. ಇನ್ನ ಯಾವ ಕ್ಲಾಸ್ ಬೇಕಿರೋದು ನಿಮ್ಗೆ? ನಿಮಗೆ ಬೇಕಿರೋದು 1ನೇ ಕ್ಲಾಸು 2ನೇ ಕ್ಲಾಸು ಫೆಚ್ ಆಗಿಲ್ಲ. ಫೆಚ್ ಆಗಿಲ್ಲ ಅಂತಂದ್ರೆ ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ಬೇಕು. ಯಾವ ಯಾವ ಡೀಟೇಲ್ಸ್ ಎಂಟರ್ ಆಗಲ್ಲ ಅದನ್ನ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ಬೇಕು. ಅದನ್ನೇ ಕೊಟ್ಟಿದ್ದೇನೆ, ಸ್ಯಾಟ್ಸ್ ರಿಟರ್ನ್ ಇನ್ಸಫಿಷಿಯಂಟ್ ರೆಕಾರ್ಡ್ಸ್ ಮ್ಯಾನ್ಯುಯಲ್ ಎಂಟ್ರಿ ಇಸ್ ಎನೇಬಲ್ಡ್ ಫಾರ್ ಮಿಸ್ಸಿಂಗ್ ಲೆವೆಲ್ಸ್ ಅಂತ. ಅಂದ್ರೆ ಇಲ್ಲಿ ಏನಾದ್ರು ವ್ಯಾಲ್ಯೂಸ್ ಮಿಸ್ ಆಯ್ತು ಅಂದ್ರೆ
ಅದು ಎಕ್ಸ್ ಮಾಡ್ತಾ ಇರುತ್ತೆ ಸ್ಟ್ಯಾಂಡರ್ಡ್ 1 ಇಂದ ಬರಬೇಕು, ಸ್ಟ್ಯಾಂಡರ್ಡ್ 1 2 ಇಲ್ಲ, ಹಂಗಾಗಿ ಮಿಸ್ ಆಗಿದೆ. ಅದನ್ನ ಏನ್ ಮಾಡಿ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿ. ಯಾರು ಆಕಾಶನೇ ಬಿತ್ತು ಅನ್ನಂಗ್ ಇರ್ಬೇಡ್ರಿ ಅಂತ ಹೇಳ್ತಿದಾರೆ ಅವ್ರೇನೆ. ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಖುಷಿಯಾಗಿರಿ ಅಂತ ಹೇಳ್ತಿರೋದು ಅವರು. ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಆಗಿ ಯಾವ 1 to 10 ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡ್ ಮಿಸ್ ಆಗಿದೆ ಅದನ್ನ ಮ್ಯಾನ್ಯಲ್ ಎಂಟ್ರಿ ಮಾಡಿ. ಜೊತೆಗೆ ಡಿಪ್ಲೊಮೋದು ಕೂಡ ಮ್ಯಾನ್ಯಲ್ ಎಂಟ್ರಿ ಮಾಡಬೇಕು. ಡಿಪ್ಲೊಮೋಗೂ ಸ್ಟ್ಯಾಟ್ಸ್ಗೂ ಸಂಬಂಧ ಇಲ್ಲ. ಓಕೆ. ಸೊ ನಿಮ್ಗೆ ಯೂಶಲ್ ಆಗಿ ಏನಾಗುತ್ತೆ, ಈ ತರ ಬರುತ್ತೆ ನಿಮ್ಗೆ. ನೀವು ತಲೆನೇ ಕೆಡ್ಸ್ಕೊಂಡು ಇವ್ ಯಾವ ಬಾಕ್ಸ್ಗಳನ್ನು ಫಿಲ್ ಮಾಡಕ್ಕೂ ಹೋಗ್ಬೇಡಿ, ಏನು ಮಾಡಕ್ ಹೋಗ್ಬೇಡಿ. ನೋಡಿ, ಇದು ನಿಮಗೆ ಸಂಬಂಧ ಇಲ್ಲ, ಇದು ನಿಮಗೆ ಸಂಬಂಧ ಇಲ್ಲ, ಅದು ಕ್ಲಿಕ್ಕೇ ಮಾಡಕ್ ಹೋಗ್ಬೇಡಿ. ಓಕೆನಾ. ಅದು ಸುಮ್ಮನೆ ಅದೇನೋ ಆಪ್ಷನ್ ಅಷ್ಟೇ, ಅದು ಎಲ್ಲ ಒಂದೇ ಡೀಟೇಲ್ಸ್ ಇರಲ್ಲ ಅನ್ನೋದಕ್ಕೆ ಇದೇನೋ ಕೊಟ್ಟಿದ್ದಾನೆ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ನಿಮ್ದು ಬೇಕಿರೋದೇನೇನು ಸ್ಟ್ಯಾಂಡರ್ಡ್ 1 ಮತ್ತೆ ಸ್ಟ್ಯಾಂಡರ್ಡ್ 2. ಹೌದಾನೆ, ಅದೇ ತಾನೇ ಮಿಸ್ ಆಗಿದ್ದು ಈ ಕ್ಯಾಂಡಿಡೇಟ್ಗೆ. ಆ 2 ಸ್ಟ್ಯಾಂಡರ್ಡ್ ಮಿಸ್ ಆಗಿತ್ತು. ಹಾಗಾಗಿ ಅದು ಯಾವ ವರ್ಷದಲ್ಲಿ ಮುಗಿಸಿದಾನೆ ಅಂತ ಹಾಕ್ಬೇಕು, ಮತ್ತೆ ಯಾವ ಸ್ಕೂಲ್ ನೇಮು, ಆ ಸ್ಕೂಲ್ ನೇಮು, ಅದಾದ್ಮೇಲೆ ಯಾವ ಡಿಸ್ಟಿಕ್ ಅಂತ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಡಿಪ್ಲೊಮೋನು ಕೂಡ ಎಂಟ್ರಿ ಮಾಡ್ಬೇಕಾಗುತ್ತೆ. ನೋಡಿ, ಡಿಪ್ಲೊಮೋನು ಅಷ್ಟೇ, ಮೊದಲನೇ ವರ್ಷದ ಅಕಾಡೆಮಿಕ್ ಇಯರ್, 2ನೇ ವರ್ಷದ ಅಕಾಡೆಮಿಕ್ ಇಯರ್, 3ನೇ ವರ್ಷದ ಅಕಾಡೆಮಿಕ್ ಇಯರ್ ಎಂಟ್ರಿ ಮಾಡಿ. ಯಾವ ಯಾವ ಕಾಲೇಜು, ಓಕೆನಾ, ಯಾವ ಕಾಲೇಜಲ್ಲಿ ಮುಗಿಸಿದಾನೆ, ಯಾವ ಡಿಸ್ಟಿಕ್ ಅಲ್ಲಿ ಮುಗಿಸಿದಾನೆ, ಮುಗ್ದೋಯ್ತು. ಎಂಟ್ರಿ ಮಾಡಿ ಇಲ್ಲಿ ಸೇವ್ ಸ್ಟಡಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದೆ ಅಂತಂದ್ರೆ ನಿಮ್ಗೆ ಎಲ್ಲ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ. ಮೇಲ್ಗಡೆ ಎಲ್ಲಾ ಡೀಟೇಲ್ಸ್ ಎಂಟರ್ ಆಗ್ಬಿಟ್ಟಿರುತ್ತೆ. ಅರ್ಥದಿಲ್ಲ. ಇಷ್ಟು ನೀವು ಮಾಡ್ಬೇಕಾಗಿರೋ ಕೆಲಸ. ಓಕೆನಾ. ಸೊ ಯಾವ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಯಾವ ಸ್ಟಡಿ ಡೀಟೇಲ್ಸ್ ಮಿಸ್ ಆಗಿದೆ, ಸ್ಯಾಟ್ಸು ಫೆಚ್ ತಗೊಂಡಿರಲ್ಲ, ಆ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ಅದೇ ತೋರಿಸ್ತಾ ಇರುತ್ತೆ, ಅದೇ ಹಿಂಗ್ ತರ ತೋರಿಸ್ತಾ ಇರುತ್ತೆ. ಸೊ ನಿಂದು 1ನೇ ಕ್ಲಾಸು 2ನೇ ಕ್ಲಾಸು, ನಿಂದು 1ನೇ ಕ್ಲಾಸು 2ನೇ ಕ್ಲಾಸು ಮಿಸ್ ಆಗಿದೆ, ಅದನ್ನ ಎಂಟ್ರಿ ಮಾಡಿ ಅಂತ ಅದೇ ತೋರಿಸ್ತಾ ಇರುತ್ತೆ. ನಿಮ್ 4ನೇ ಕ್ಲಾಸ್ ವರೆಗೂ ಆಗಿಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ 1, ಸ್ಟ್ಯಾಂಡರ್ಡ್ 2, ಸ್ಟ್ಯಾಂಡರ್ಡ್ 3, ಸ್ಟ್ಯಾಂಡರ್ಡ್ 4 ಅಂತ ತೋರಿಸ್ತಾ ಇರುತ್ತೆ. ಸೊ ಡಿಪ್ಲೊಮೋದು ಕೂಡ ಫೆಚ್ ಮಾಡಬೇಕು. ಡಿಪ್ಲೊಮೋದು ಎಲ್ಲರೂ ಕೂಡ ಮ್ಯಾನ್ಯಲ್ ಆಗಿ ಮಾಡಬೇಕು. ಅದನ್ನ ಮ್ಯಾನ್ಯಲ್ ಮಾಡಿ ಸೇವ್ ಅಂಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಡಿ. ಸೊ ಇಷ್ಟು ಕತೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇದು ಬಂದ್ಬಿಟ್ಟು ರಿಸರ್ವೇಶನ್. ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ದೀರಾ ಅವ್ರಿಗೆ ತುಂಬಾ ಬೇಕಾದಂತಹ ಒಂದು ಸ್ಟೆಪ್ ಇದು. ಸೊ ರಿಸರ್ವೇಶನ್ ಕ್ಲೈಮ್ ಮಾಡೋರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇಲ್ಲಿ 4ನೇ ಸ್ಟೆಪ್ ಇದು. ಇಲ್ಲಿ ಫಸ್ಟ್ ಅದನ್ನ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಮೇಲೆ ಈ ತರ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ಏನ್ ತೋರಿಸ್ತದೆ ಅಂದ್ರೆ GM ಹೊರತುಪಡಿಸಿ ಬೇರೆ ವರ್ಗದ ಮೀಸಲಾತಿ ಕೇಳ್ತಿದ್ದೀರಾ ಅಂದ್ರೆ. ಸೊ GM ಬಿಟ್ಬಿಟ್ಟು ಯಾವ್ದಾದ್ರು ಕ್ಯಾಟಗರಿ ರಿಸರ್ವೇಶನ್ ಕೇಳ್ತಿದ್ದೀರಾ ಅಂತ ಅಂದ್ರೆ ಮೋಸ್ಟ್ ಎಲ್ರು ಕೂಡ ರಿಸರ್ವೇಶನ್ ಬಂದೇ ಬರ್ತೀರಾ. ಸೊ ಯಾರ್ಯಾರು ನಾನು ಹೇಳ್ತೀನಿ, 2A ಬರ್ತೀರಾ, 2B ಬರ್ತೀರಾ, 3A ಬರ್ತೀರಾ, 3B ಬರ್ತೀರಾ. ಓಕೆನಾ. ಸೊ ಇವರೆಲ್ಲರೂ ಕೂಡ ತುಂಬಾ ಜನ ನಾನು ಹ್ಯಾವ್ ಸೀನ್ ಮೆನಿ. ಸರ್ ನಾವು ಲಿಂಗಾಯತರು ಸರ್, ನಾವು GM ಸರ್ ಅಂತ ಅನ್ನೋದು. ಇನ್ನ ಬೇರೆ ಗೌಡ ಇರ್ತಾನೆ, ಸೊ ನಾನು GM ಬರ್ತೀನಿ ಸರ್ ಅನ್ನೋದು. ಲೋ, ನೀವೆಲ್ಲ GM ಬರಲ್ಲ ಕಣ್ರೋ, ನೀವೆಲ್ಲ OBC ಬರ್ತೀರಾ. ಅರ್ಥ ಅಲ್ವಾ. ನಿಮ್ಗೆಲ್ಲ ರಿಸರ್ವೇಶನ್ ಕ್ಲೈಮ್ ಆಗುತ್ತೆ. ಓಕೆ. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ಆಮೇಲೆ ನಮ್ಮ ಹತ್ರ ಏನು ಇಲ್ಲ ಅಂತ GM ಹಾಕೊಂಡು ಕೊಡೋಬಿಡಿ. ಸೊ ಮೊದ್ಲು ಅದು ಆಟೋಮೆಟಿಕಲಿ ಅಲ್ಲಿ GM ಅಂತಾನೆ ತಗೊಂಡಿರುತ್ತೆ ಇಲ್ಲಿ ಇದು ಬರ್ಬೇಕಾದ್ರೆ. ಸೊ ನೀವು ಇಲ್ಲಿ ಡ್ರಾಪ್ ಡೌನ್ ಮಾಡಿದಾಗ ನಿಮ್ಗೆ ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇಲ್ಲ ಅಂತ ತಗೊಂಡಿರುತ್ತೆ, ನೀವು ಹೌದು ಅಂತ ಕ್ಲಿಕ್ ಮಾಡಿ, ನಾವು GM ಅಲ್ಲ ಬೇರೆಯವರು ಅಂತ. ಸೊ ಬೇರೆಯವರು ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಮಾಡುತ್ತೆ, ರಿಸರ್ವೇಶನ್ ನೋಡಿ ಯಾವ್ಯಾವ ರಿಸರ್ವೇಶನ್ ಇದೆ ಅಂತಂದ್ರೆ ಈ ತರ ರಿಸರ್ವೇಶನ್ 3 ರಿಸರ್ವೇಶನ್ ಮೇನ್ ಆಗಿ. ಓಕೆ. ಒಂದು ಕ್ಯಾಟಗರಿ ರಿಸರ್ವೇಶನ್ ಇಲ್ಲಿ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ HK ಇದೆಯಾ ಅಂತ ಬರುತ್ತೆ. ಇನ್ನೊಂದು ಆದಾಯ ಮೀಸಲಾತಿ ಹಕ್ಕು ಅಂತ ಬರುತ್ತೆ. ಇದು ನಿಮಗ್ ಬರಲ್ಲ, ಇದು ಯಾರಿಗೂ ಬರೋದಿಲ್ಲ. ಇದು ಯಾರಿಗೆ ಬರುತ್ತೆ ಅಂತಂದ್ರೆ ಈ ಜನರಲ್ ಮೆರಿಟ್ ಅವ್ರು ಏನಾದ್ರು EWS ಅದೆಲ್ಲ ಬರುತ್ತೆ, ಅದೆಲ್ಲ ಬರುತ್ತೆ. ಇದು ಯಾರಿಗೂ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು ಗ್ರಾಮೀಣ ಬರುತ್ತೆ. ಓಕೆನಾ. ಸೊ ರೂರಲ್ ಕ್ಯಾಂಡಿಡೇಟ್ಸ್ ಯಾರಿದ್ರೆ ಅವರಿಗೆ ಬರುತ್ತೆ. ಈ 3 ರಿಸರ್ವೇಶನ್ ಮೇಜರ್ ರಿಸರ್ವೇಶನ್ಸ್ ಈ ನಿಮ್ಮ ಕ್ಲೈಮ್ ಮಾಡಬೇಕಾದ್ರೆ. ಕನ್ನಡ ಮೀಡಿಯಂ ಆಲ್ರೆಡಿ ಅಲ್ಲೇ ಸ್ಟೆಪ್ 1 ಅಲ್ಲೇ ತಗೊಂಡಿರುತ್ತೆ ಅದು. ಅರ್ಥದಲ್ವಾ. ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಒನ್ಸ್ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ RD ನಂಬರ್ ತೋರಿಸ್ಬಿಡುತ್ತೆ. ಇಲ್ಲಿ RD ನಂಬರ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಓಕೆ. ವ್ಯಾಲಿಡ್ RD ನಂಬರ್ ಇರಬೇಕು. ಮಿನಿಮಮ್ ಅಟ್ಲೀಸ್ಟ್ ಇವತ್ತಿನ ಡೇಟ್ ಇಂದ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಮುಂದದವರೆಗೂ ಕೂಡ ನಿಮ್ಮ RD ನಂಬರ್ ಇರಬೇಕು. ಸೊ ಇಫ್ ದಟ್ ಈಸ್ ಸೊ, ನೀವು RD ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಹೋಗೋ ಅಷ್ಟೊತ್ತಿಗೆ ಅದೇ ತಗೊಂಡ್ಬಿಡುತ್ತೆ ಡೀಟೇಲ್ಸ್ ಎಲ್ಲ ಫೆಚ್ ಮಾಡ್ಬಿಡುತ್ತೆ. ಅಂದ್ರೆ ನೀವು ಯಾರೋ 3B ಕ್ಯಾಟಗರಿ ಬರ್ತೀರಾ, ವೀರಶೈವ ಲಿಂಗಾಯತು, ಅಥವಾ ನೀವ್ ಯಾರೋ ಒಕ್ಕಲಿಗ, ಕುಂಚಿಟಿಗ, ಏನೋ ಒಂದು ಆತರ ಬರುತ್ತೆ. ಅದೇ ತಗೊಂಡ್ಬಿಡುತ್ತೆ. ಒಂದು ರಿಸರ್ವೇಶನ್ ಕ್ಲಿಯರ್ ಆಗೋಯ್ತು. ಓಕೆ. ಅದಾದ್ಮೇಲೆ ನೋಡಿ ಇನ್ನೊಂದು ತುಂಬಾ ಜನಕ್ಕೆ ಈ ಸಮಸ್ಯೆ ಕಾಡುತ್ತೆ. ಏನ್ ಸಮಸ್ಯೆ ಕಾಡುತ್ತೆ ಸರ್? ಇದು ತುಂಬಾ ಜನ ಕೇಳುವಂತಹ ಡೌಟ್ ನನಗೆ. ಸರ್ ನಂದು ಮಾಸ್ ಕಾರ್ಡ್ ಅಲ್ಲೇ ಬೇರೆ ನೇಮ್ ಇದೆ ಸರ್, ಮಾಸ್ ಕಾರ್ಡ್ ಅಲ್ಲಿ ಬೇರೆ ನೇಮ್ ಇದೆ ಸರ್. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಸರ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ನೇಮ್ ಚೇಂಜ್ ಇದೆ ಸರ್. ಸ್ವಲ್ಪ ನೇಮು ಸ್ವಲ್ಪ ಚೇಂಜ್ ಇದೆ ಸರ್, ಒಂದ್ 4 ಸ್ಪೆಲ್ಲಿಂಗ್ ಹಂಗಾಗಿದೆ ಸರ್, ಸ್ಪೆಲ್ಲಿಂಗ್ ಈ ಕಡೆ ಇದೆ ಆ ಕಡೆ ಇದೆ ಅಂತ. ಏನೂ ಸಮಸ್ಯೆ ಆಗಲ್ಲ ಕಣ್ರೋ. ನಾನು ಅದನ್ನೇ ಲಾಸ್ಟ್ ಎಷ್ಟು 100 ಜನ ಫೋನ್ ಮಾಡ್ತಾ ಇದ್ದೀರಾ ನನಗೆ. ಏನೂ ಸಮಸ್ಯೆ ಆಗಲ್ಲ. ಯಾರೋ ಸುಮ್ನೆ ಭಯ ಪಡಿಸ್ತಾ ಇದಾರೆ. DCET ಅಂದ್ರೆ ಹಂಗೆ ಹಿಂಗೆ ಅಂತ. ಏನೂ ಇಲ್ಲ, ಏನೂ ಆಗಲ್ಲ.
ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಭಯ ಪಡ್ಸಕ್ಕಲ್ಲ ಹೊರಟಿರ್ತಾರೆ, ನಿಮ್ಗೆ ಪ್ರೀತಿಯಿಂದ ನೋಡ್ಕೊಂತಾರೆ. ಅವ್ರು ತಪ್ಪಾದ್ರೂ ಕೂಡ ಅವ್ರು ಸರಿಪಡಿಸ್ತಾರೆ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು, ಅದಲ್ವಾ. ನಿಮ್ದು ಹಿಂಗ್ ತೋರಿಸುತ್ತೆ. ಸಪೋಸ್ ನಾನು ಅಪ್ಲೈ ಮಾಡೋ ಕ್ಯಾಂಡಿಡೇಟ್ದು ನೇಮ್ ಮಿಸ್ ಮ್ಯಾಚ್ ಇದೆ. ನೇಮ್ ಮಿಸ್ ಮ್ಯಾಚ್ ಇರೋದಕ್ಕೆ ಈ ತರ ಬರ್ತಾ ಇದೆ ನೋಡಿ, ಆಕ್ಚುಯಲ್ ನೇಮ್ ಇದು, ಆಕ್ಚುಯಲ್ ನೇಮ್ ಏನಿದೆ ಇದು, ಆಕ್ಚುಯಲ್ ನೇಮ್ ಯಾವ್ದು ತಗೊಳುತ್ತೆ ಅಂತಂದ್ರೆ ಇದು ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದನ್ನೇ ಆಕ್ಚುಯಲ್ ನೇಮ್ ಅಂತ ತಗೊಳ್ಳೋದು. ಓಕೆ. ಮತ್ತೆ ಆರ್ ಡಿ ಸರ್ವಿಸ್ ಏನಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನ್ ನೇಮ್ ಬಂದಿದೆ ಆ ನೇಮ್ ನ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೇಮು ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ಇಲ್ಲಿ ರಮೇಶ್ ಅಂತ ಇರುತ್ತೆ. ಓಕೆ, ಇಲ್ಲಿ ರಮೇಶ್ ಜೆ ಅಂತ ಇರುತ್ತೆ. ಓಕೆನಾ. ಬಟ್ ನೀನೇ ಕ್ಯಾಂಡಿಡೇಟ್, ಓಕೆನಾ, ಇಲ್ಲಿ ರಮೇಶ್ ಅಂತ ಇರುತ್ತೆ, ಇಲ್ಲಿ ರಮೇಶ್ ಜೆ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಅದೇ ತೋರಿಸ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ ಇದೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಟನ್ ಕೊಟ್ಟಿದ್ದಾನೆ, ಡಿಸಿಷನ್ ಅಂತ. ಡಿಸಿಷನ್ ಅಂತ ಅಂದ್ರೆ ಇಲ್ಲಿ ಏನು ಅಂದ್ರೆ ಇದು ಪೆಂಡಿಂಗ್ ಇಡ್ಲಾ ಅಥವಾ ಮುಂದಕ್ಕೆ ಹೋಗ್ಲಾ, ಸೇಮ್ ನೀನೇನಾ ಬೇರೆನಾ ಅಂತ ಕೇಳ್ತಿದೆ. ಇಲ್ಲಿ ಎರಡು ಬರುತ್ತೆ, ಪೆಂಡಿಂಗ್ ಅಥವಾ ಸೇಮ್ ಅಂತ. ನೀವು ಸಪೋಸ್ ಇಫ್ ಯು ಆರ್ ಎ ಜೆನ್ಯೂನ್ ಕ್ಯಾಂಡಿಡೇಟ್, ನೀನೇನೇ ಕ್ಯಾಂಡಿಡೇಟ್ ಆಗಿದ್ದು ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಸೇಮ್ ಅಂತ ಹಾಕೊಳ್ಳಿ. ಸೇಮ್ ಅಂತ ಹಾಕಿದಿರಾ ಅಂತ ಅಂದ್ರೆ ನೀನೇ, ಎರಡು ನಾನೇ ಸರ್ ಅಂತ. ಓಕೆನಾ. ಪೆಂಡಿಂಗ್ ಅಂತ ಅಂದ್ರೆ ಯಾರಾದ್ರೂ ನೀವು ನಿಮ್ಮ ಡಾಕ್ಯುಮೆಂಟ್ ನ ಇನ್ನೊಂದು 3-4 ಡೇಸ್ ಅಲ್ಲಿ ಚೇಂಜ್ ಮಾಡ್ತೀನಿ ಸರ್, ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ದಿ ಅಪ್ಲಿಕೇಶನ್ ನಾನು ಚೇಂಜ್ ಮಾಡಿ ಅಪ್ಲೈ ಮಾಡ್ತೀನಿ ಸರ್ ಅನ್ನೋರು ಪೆಂಡಿಂಗ್ ಅಂತ ಹಾಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ, ಯಾರ್ಯಾರು ಡಾಕ್ಯುಮೆಂಟ್ ಚೇಂಜ್ ಮಾಡ್ತಿದ್ದೀರಾ ಅವ್ರು ಪೆಂಡಿಂಗ್ ಅಂತ ಹಾಕೊಳ್ಳಿ. ಯಾರ್ಯಾರಿಗೆ ಅದೇ ಡಾಕ್ಯುಮೆಂಟ್ ಸರ್ ಇದೇ ಕನ್ಫರ್ಮ್ ಅಂತ ಅನ್ನೋ ತರ ಇತ್ತು ಅಂತಂದ್ರೆ ಹಂಗೆ ಸೇಮ್ ಅಂತಾನೆ ಹಾಕೊಳ್ಳಿ. ಸೇಮ್ ಅಂತಂದ್ರೆ ನೀನೇ ಕ್ಯಾಂಡಿಡೇಟು ಅಂತ. ಸೇಮ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ರಿಲಿಜನ್ ಸೆಲೆಕ್ಟ್ ಮಾಡಿ, ಆಮೇಲೆ ಎಚ್ ಕೆ ಇದ್ರೆ ಎಚ್ ಕೆ ನೋಡಿ, ಎಚ್ ಕೆದು ಕ್ಯಾಂಡಿಡೇಟ್ ಇದ್ರೆ ಎಚ್ ಕೆದು ಹಾಕೊಳ್ಳಿ. ಎಚ್ ಕೆದು ಅಷ್ಟೇ ನೋಡಿ. ಸೊ ಆಕ್ಚುಯಲ್ ನೇಮ್ ಬಂದಿದೆ, ಆರ್ ಡಿ ನೇಮ್ ಬಂದಿದೆ, ಅದು ಬಂದಿದೆ. ಸೊ ಇದೇನಂತ ಹಾಕಿದ್ವಿ ನಾವು, ಸೇಮ್ ಅಂತ ಹಾಕಿದೀವಿ ಅಂದ್ರೆ ಎರಡು ವ್ಯಕ್ತಿ ಸೇಮೇ ಇದ್ದಾರೆ. ಓಕೆನಾ. ಸೊ ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆಗಿದೆ, ಬಟ್ ಜೆನ್ಯೂನ್ ಕ್ಯಾಂಡಿಡೇಟ್ ಅಂತ. ಆಮೇಲೆ ಯಾವ್ದೊಂದು ರಿಸರ್ವೇಶನ್ ಇದ್ರೆ ರಿಸರ್ವೇಶನ್ ಅಂತ ಹಾಕಿದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಓಕೆನಾ. ಇಷ್ಟಾದ್ಮೇಲೆ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ. ಸೊ ಇದು ನಿಮ್ಮ ಫಿಫ್ತ್. ಓಕೆನಾ. ಸೊ ಫಿಫ್ತ್ ನೋಡಿ, ಸ್ಟೆಪ್ 5 of 7 ಅಂತ ಇದೆ. ಸೊ ಸ್ಪೆಷಲ್ ರಿಸರ್ವೇಶನ್. ಸ್ಪೆಷಲ್ ರಿಸರ್ವೇಶನ್ ಬಗ್ಗೆ ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ, ಸರ್ ಎನ್ ಸಿ ಸಿ ಮಾಡಿದೀನಿ ಸರ್, ಫಸ್ಟ್ ಒಂದೇ ಒಂದು ವರ್ಷ ಮಾಡ್ಬಿಟ್ಟು ಎನ್ ಸಿ ಸಿ ಬರುತ್ತಾ ಸರ್, ಯಾವ ಸರ್ಟಿಫಿಕೇಟ್ ಇದ್ರೆ ಅಂತ ಅಲ್ಲಿ ಒಂದ್ಸರಿ ನೀವು ಬ್ರೌಚರ್ ನ ಓದಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಡಿಫೆನ್ಸ್ ಅಷ್ಟೇ ರೂಲ್ಸ್ ಗಳಿದಾವೆ, ಅದು ಯಾವ ತರ ರೂಲ್ಸ್ ಇದಾವೆ ಅಂತ. ಸ್ಪೋರ್ಟ್ಸ್ ಅಷ್ಟೇ, ನೀವು ಯಾವ ತರ ಸ್ಪೋರ್ಟ್ಸ್ ಆಡಿದ್ರೆ, ಸೊ ಯಾವ ತರ ರಿಪಬ್ಲಿಕ್ ಪೆರೇಡ್ ಅಲ್ಲಿ ನೀವೇನಾದ್ರು ಭಾಗವಹಿಸಿದ್ರು ಅದೆಲ್ಲ ಕಂಡೀಷನ್ಸ್ ಗಳಿದಾವೆ. ಓಕೆನಾ. ಸೊ ಸುಮ್ನೆ ಎಲ್ಲದಕ್ಕೂ ಕೊಡಕ್ ಹೋಗಲ್ಲ, ಅವ್ರಿಗೆ ನೀವು ಆಗ ಒಂದ್ಸರಿ ಇದನ್ನ ಓದಿ, ಬ್ರೌಚರ್ ನ ಓದಿ, ಅದೆಲ್ಲ ಡೀಟೇಲ್ಸ್. ಏನೋ ಡೌಟ್ ಇತ್ತು ಅಂತಾನೆ ನನಗೆ ಮೆಸೇಜ್ ಮಾಡಿ, ನನ್ನ ನಂಬರ್ ಇರುತ್ತೆ, ಸೊ ಕಮೆಂಟ್ ಇದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಮೆಸೇಜ್ ಮಾಡಿ ನಿಮ್ಗೆ ಏನು ಡೌಟ್ ಇದ್ದು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆನಾ. ಸೊ ಬೆಟರ್ ಅಂತಂದ್ರೆ ಒಂದ್ಸರಿ ಬ್ರೌಚರ್ ಓದಿ. ಸೊ ಯಾರ್ಯಾರು ಪಿ ಎಚ್ ಇದ್ದೀರಾ, ಸೊ ನೀವು ಅಷ್ಟೇ ಇಲ್ಲಿ ಪಿ ಎಚ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮ್ಗೂ ಕೂಡ ರಿಸರ್ವೇಶನ್ ಅಪ್ಲೈ ಆಗುತ್ತೆ. ಸೊ ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳುತ್ತೆ. ಇದು ನಿಮ್ಗೆ ಕನ್ಫರ್ಮ್ ಆಗಲ್ಲ. ರಿಸರ್ವೇಶನ್ ಏನಿದೆ, ಸ್ಪೆಷಲ್ ರಿಸರ್ವೇಶನ್ ಏನಿದೆ, ಸ್ಪೆಷಲ್ ಕ್ಯಾಟಗರಿ ಇದು ನಿಮ್ಗೆ ಇವಾಗ ಅವರು ರಿಸರ್ವೇಶನ್ ಕನ್ಸಿಡರ್ ಮಾಡಲ್ಲ ಅಂಟಿಲ್ ಅನ್ಲೆಸ್ ವೆರಿಫಿಕೇಶನ್. ಓಕೆನಾ. ವೆರಿಫೈ ಆಗೋವರೆಗೂ ನಿಮ್ಗೆ ಕನ್ಫರ್ಮ್ ಇರಲ್ಲ. ಒನ್ಸ್ ವೆರಿಫೈ ಆದ್ಮೇಲೆ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. ಓಕೆ, ಇದು ನಮ್ ಕ್ಲಾರಿಟಿ ಇಲ್ಲಿ. ಸೊ ನೆಕ್ಸ್ಟ್ ಇದು ಎಲ್ಲ ಯಾವ್ದು ಇಲ್ಲ ಅಂತಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ನೆಕ್ಸ್ಟ್ ಬಟನ್ ನೋಡಿದ್ರೆ, ನೆಕ್ಸ್ಟ್ ಬಟನ್ ನೋಡಿದ್ರೆ ಸಿಕ್ಸ್ತ್ ಬಂದ್ಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್. 6 of 7 ಅಂತ ಡಾಕ್ಯುಮೆಂಟ್ ಅಪ್ಲೋಡ್. ತುಂಬಾ ನಾನು ಹೇಳಿದ್ದೀನಿ, ಮುಂಚೆನೆ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ ನಿಮ್ಗೆ, ಎರಡೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳೋದು, ಒಂದು ಫೋಟೋ, ಇನ್ನೊಂದು ಯಾವ್ದು ಸಿಗ್ನೇಚರು. ಒಂದು ಫೋಟೋ, ಇನ್ನೊಂದು ಸಿಗ್ನೇಚರ್. ಒಂದು ಫೋಟೋ ಅಂದ್ರೆ ಯಾವ್ದಪ್ಪ ಇಲ್ಲಿ, ಸೊ ನಿಮ್ದು ಏನ್ ಫೋಟೋ ಇದೆ, ನಿಮ್ಮ ಯಾವ್ದೋ ಡೆಸ್ಕ್ಟಾಪ್ ಅಲ್ಲ ಅಥವಾ ಯಾವ್ದೋ ಒಂದು ಫೋಟೋ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಪ್ರೊವೈಡೆಡ್ ಸೈಜ್ ಲೆಸ್ ದನ್ 1 MB ಅಂತ ಇದೆ. ಸೊ ಯೂಶಲಿ ನಿಮ್ ಬ್ರೌಚರ್ ಅಲ್ಲಿ ಕಡಿಮೆ ಕೊಟ್ಟಿದ್ದಾರೆ, ಏನೋ ಸಮಥಿಂಗ್, ಏನೋ 300 KB ಏನೋ ಕೊಟ್ಟಿದ್ದಾರೆ, ಸಮಥಿಂಗ್. ತೊಂದರೆ ಇಲ್ಲ. ಓಕೆನಾ. ಸೊ ಅಪ್ರಾಕ್ಸಿಮೇಟ್ಲಿ ನಡೆಯುತ್ತೆ. ನೋಡಿ ಅಪ್ಲೋಡ್ ಆಗಿಲ್ಲ ಅಂತ ಮತ್ತೆ ರೀಸೈಜ್ ಮಾಡಿ ಹಾಕೊಳ್ಳಿ. ಓಕೆನಾ. ಸೊ ರೀಸೈಜ್ ಹೆಂಗ್ ಸರ್ ಮಾಡೋದು, ಮತ್ತೆ ಯು ಕ್ಯಾನ್ ಗೋ ಟು ಗೂಗಲ್. ಓಕೆನಾ. ರೀಸೈಜ್ ದಿ ಇಮೇಜ್ ಅಂತ ಹೊಡಿರಿ, ನಿಮ್ಗೆ ಬೆಸ್ಟ್ ಒಂದು ವೆಬ್ಸೈಟ್ ಬರ್ತಾವೆ, ಅಲ್ಲಿ ಹೋಗಿ ರೀಸೈಜ್ ಮಾಡ್ಕೊಳ್ಳಿ. ಓನ್ಲಿ JPG ಅಥವಾ JPG ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡಿ. ಓಕೆನಾ. ಈಚ್ ರಿಜೆಕ್ಟೆಡ್ ಡಾಕ್ಯುಮೆಂಟ್ ಕ್ಯಾನ್ ಬಿ ರೀ ಅಪ್ಲೋಡೆಡ್. ಅಂದ್ರೆ ಸಪೋಸ್ ಏನೋ ರಿಜೆಕ್ಟ್ ಆಯ್ತು ಅಂತಂದ್ರೆ ಮತ್ತೆ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ನಾನು ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ, ಚೂಸ್ ಫೈಲ್ ಮಾಡಿ. ಸೊ ಯಾವ ಲೊಕೇಶನ್ ಇರುತ್ತೆ ಆ ಲೊಕೇಶನ್ ಚೂಸ್ ಮಾಡಿ. ಸೊ ಇದನ್ನ ಎಂಟ್ರಿ ಮಾಡಿ, ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಅಪ್ಲೋಡ್ ಕೊಡಿ. ಅಪ್ಲೋಡ್ ನೀವು ಬೇಕಾದ್ರೆ ಯು ಕ್ಯಾನ್ ಪ್ರಿವ್ಯೂ ಮಾಡ್ಬೋದು. ನೀವು ಅಪ್ಲೋಡ್ ಕೊಟ್ಟ ತಕ್ಷಣ ಇಲ್ಲಿ ಸಕ್ಸಸ್ಫುಲಿ ಅಂತ ಬರುತ್ತೆ, ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ. ಸಿಗ್ನೇಚರ್ ಸೇಮ್ ಕತೆ. ಸೊ ಚೂಸ್ ಫೈಲ್ ಮಾಡಿ, ಸೊ ಅಪ್ಲೋಡ್ ಕೊಡಿ, ಸೊ ಅಪ್ಲೋಡ್ ಆಗುತ್ತೆ. ಸೊ ಪ್ರಿವ್ಯೂ ತಗೋಬಹುದು, ಇಲ್ಲ ಅಂತಂದ್ರೆ ಅಲ್ಲೇ ತೋರಿಸುತ್ತೆ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ. ಓಕೆ. ಒನ್ಸ್ ಇದಾದ್ಮೇಲೆ ಇದೆಲ್ಲ ಎರಡೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರೋದು, ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂಡ್ ಕಂಟಿನ್ಯೂ ಆಗುತ್ತೆ. ಸೊ ಇದು ಲಾಸ್ಟ್ ಸ್ಟೆಪ್. ಓಕೆನಾ. ಇದು ಲಾಸ್ಟ್ ಸ್ಟೆಪ್, ಆನ್ಲೈನ್ ಪಾವತಿ. ಓಕೆನಾ. ಸೊ ಏನಿದೆ ನಿಮ್ಮ ಅರ್ಜಿ ಏನಿದೆ, ನಿಮ್ಮ ಪೇಮೆಂಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಗೆ ಅರ್ಜಿ ID ಬರುತ್ತೆ, ಸೊ ಇಲ್ಲಿ ID ಇರುತ್ತೆ, ಏನೋ ಒಂದು ID.
ಸೊ ಮತ್ತೆ ಅರ್ಜಿದಾರರ ಹೆಸರು ಇರುತ್ತೆ, ನಿಮ್ ನೇಮ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಅಮೌಂಟ್ ಇದೆ, ಡಿಫ್ರೆಂಟ್ ಇದಕ್ಕೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ಅಮೌಂಟ್ ನೋಡ್ಕೊಳ್ಳಿ, ಹಾಕೊಳ್ಳಿ. ಸೊ ಈಗ ನೀವೇನ್ ಮಾಡಿ ಅಂತಂದ್ರೆ, ಐ ರೆಕಮೆಂಡ್ ಡೋಂಟ್ ಮೇಕ್ ದ ಪೇಮೆಂಟ್. ಇವಾಗ್ಲೇ ಪೇಮೆಂಟ್ ಮಾಡಬೇಡಿ, ನೆನ್ನೆ ಬಿಟ್ಟಿದ್ದಾರೆ, ಅವಕಾಶ ಇರ್ಲಿ. ಓಕೆನಾ, ಸಮಾಧಾನ ಇರಬೇಕು. ಇಲ್ಲಿ ಏನಂತ ಇದೆ, ಪೂರ್ವ ವೀಕ್ಷಣೆ ಅಪ್ಲಿಕೇಶನ್, ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಅಂದ್ರೆ, ನೀವು ಇದನ್ನ ಕ್ಲಿಕ್ ಮಾಡ್ತಿದ್ದಂಗೆನೆ ನಿಮ್ಮ ಡೌನ್ಲೋಡ್ಸ್ಗೆ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ ನಿಮ್ಮ ನೇಮ್ ಹೆಸರಲ್ಲಿ. ಆ ಫೈಲ್ ಅಲ್ಲಿ ಡೀಟೇಲ್ಸ್ ಇರುತ್ತೆ, ನೀನ್ ಏನೇನ್ ಎಂಟ್ರಿ ಮಾಡಿದ್ಯಾ ಇಲ್ಲಿವರೆಗೂ ಪ್ರತಿಯೊಂದು ಡೀಟೇಲ್ಸ್ ಇನ್ ಡೀಟೇಲ್ ಇರುತ್ತೆ. ಅದನ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಅದನ್ನೆಲ್ಲ ನೋಡಿ, ಫಸ್ಟ್ ಡೀಟೇಲ್ಸ್ ಸ್ಟಡಿ ಮಾಡಿ, ಏನಂತ ತಪ್ಪು ಎಂಟ್ರಿ ಮಾಡಿದ್ದೇನೆ ನಾನು ಅಂತ. ಒನ್ಸ್ ಯು ಕನ್ಫರ್ಮ್ ಅಶೋರ್ ನೀವು ಮಾಡ್ಕೊಂಡು, ಆಮೇಲೆ ನೀವು ಸೇವ್ ಪ್ರೊಫೈಲ್ ಅಂತ ಇರುತ್ತೆ, ಸೇವ್ ಪ್ರೊಫೈಲ್ ಅಂತ ಹೊಡ್ಕೊಂಡ್ಬಿಟ್ಟು ನೆಕ್ಸ್ಟ್ 1-2 ಡೇಸ್ ಬಿಟ್ಟಾದ್ಮೇಲೆ ನೀವೇನ್ ಮಾಡಿ, ಪೇಮೆಂಟ್ ಮಾಡಿ. ಅವಸರ ಇಲ್ಲ. ಓಕೆನಾ, ಇದು ನೀವು ಇಲ್ಲಿವರೆಗೂ ಅಪ್ಲಿಕೇಶನ್ ಫಿಲ್ ಮಾಡಿದಿರಾ, ಪ್ರೊವೈಡೆಡ್ ಇಲ್ಲಿವರೆಗೂ ಏನ್ ಮಾಡ್ತೀರಾ ಇದು ಎಡಿಟಬಲ್. ಓಕೆನಾ, ಏನ್ ಹೇಳಿ, ಎಡಿಟಬಲ್. ಓಕೆನಾ, ನಾಳೆ ದಿವಸ ಮತ್ತೆ ನೀವು ಲಾಗಿನ್ ಆಗಿ ನೀನೇನ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ಯಾ, ರಾಂಗ್ ಎಂಟ್ರಿ ಮಾಡಿದ್ಯಾ ಅಂತಂದ್ರೆ ಅದನ್ನ ಯು ಕ್ಯಾನ್ ಕರೆಕ್ಟ್ ಇಟ್, ಯು ಕ್ಯಾನ್ ಮೇಕ್ ದಿ ಕರೆಕ್ಷನ್. ಬಟ್ ಪೇಮೆಂಟ್ ಮಾಡಿದಾದ್ಮೇಲೆ ಆಗಲ್ಲ. ನಾನು ಅದನ್ನೇ ಬಡ್ಕೊಂತಿದ್ದೀನಿ ಎಲ್ರಿಗೂ. ಆರಾಮಾಗಿ ನನಗೂ ಬರುತ್ತೆ ಅಂತ ಯಾರೋ ಹೇಳ್ಬಿಟ್ರು ಪೇಮೆಂಟ್ ಮಾಡೋದು ಅಂತ ಹೋಗಿ ಪೇಮೆಂಟ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಕತೆ. ಓಕೆನಾ, ಅವಸರ ಮಾಡಕ್ ಹೋಗ್ಬೇಡಿ, ಎಲ್ಲಾ ಕರೆಕ್ಟ್ ಆಗಿದ್ರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಬಟ್ ಆದ್ರೂ ಕಾಯಿರಿ, ಪೇಮೆಂಟ್ ಮಾಡೋದು 2 ನಿಮಿಷದ ಕೆಲಸ ಅದು. ಓಕೆನಾ, ಸೊ ಹಾಗಾಗಿ ಇಷ್ಟನ್ನ ಮಾಡ್ಬೇಕಾಗಿರೋದು ನಿಮ್ ಕೆಲಸ. ಪೇಮೆಂಟ್ ಬೇಕಾದ್ರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಇದು ಕಂಪ್ಲೀಟ್ ನಿಮ್ಮ DCT ಅಪ್ಲಿಕೇಶನ್ ಬಗ್ಗೆ. ಏನೇ ಡೌಟ್ ಇತ್ತು ಅಂತಂದ್ರೆ ಡೋಂಟ್ ಹೆಸಿಟೇಷನ್, ಕಮೆಂಟ್ ಮಾಡಿ ರಾಜು, ನಿಮ್ಗೆ ಎಲ್ಲಾ ಡೌಟ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು, ಜೆನ್ಯೂನ್ ಡೌಟ್ ಇದ್ರೆ ಡೆಫಿನೆಟ್ಲಿ ಐ ಮೇಕ್ ದಿ ವಿಡಿಯೋ. ಸಿಲ್ಲಿ ಸುಮ್ಮನೆ ನಾನು ವಿಡಿಯೋ ಮಾಡಕ್ ಹೋಗಲ್ಲ. ಏನೋ ಜೆನ್ಯೂನ್ ಡೌಟ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಐ ಮೇಕ್ ದಟ್ ವಿಡಿಯೋ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲೇ ಹೇಳ್ದಂಗೆ ನಿಮ್ಗೆ ಯಾರಾದ್ರೂ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗೋ ತರ ಇತ್ತು ಅಂತ ಅಂದ್ರೆ, ಸೊ ಇವಾಗ ಜಾಯಿನ್ ಆಗ್ಬೋದು. ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗಿದೆ, ಈ 28 ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಬೇಸಿಕ್ ಇಂದ ಹಿಡಿದು ನಿಮ್ಗೆ ಎಂತ ನಮ್ ಕ್ವಾಲಿಟಿ ಬಗ್ಗೆ ನಿಮ್ ಸುತ್ತಮುತ್ತ ಇರೋರ್ನ ಕೇಳಿ, ಯಾರಾದ್ರು ಗೊತ್ತಿಲ್ಲ ಅಂತಾರೆ ಯು ರೆಫರ್ ಯೂಟ್ಯೂಬ್, ನಮ್ ಬಗ್ಗೆ ಗೊತ್ತಾಗುತ್ತೆ. ಸೊ ಓಕೆ, ಅದಾದ್ಮೇಲೆ ವೆರಿಫೈ ಮಾಡಿ. ಓಕೆನಾ, ಸೊ ಇಲ್ಲಪ್ಪ ಜೆನ್ಯೂನ್ ಇದಾರಪ್ಪ ಅವರು ಅಂತ ಅಂತಂದ್ರೆ, ಅಂಡ್ ಆಲ್ಸೋ ಬುಕ್, ನಾವು ಕೊಡೋ ಬುಕ್ ತುಂಬಾ ಹೈ ಕ್ವಾಲಿಟಿ ಟೆಕ್ಸ್ಟ್ ಬುಕ್ ಇದೆ ನಮ್ದು. ಸೊ ಆ ಬುಕ್ ನ ಸ್ಟಡಿ ಮಾಡಿ, ಸೊ ವಿಲ್ ಗೆಟ್ ಎ ಗುಡ್ ರ್ಯಾಂಕ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡೋದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ, ಸ್ವಲ್ಪ ಲೆಂತ್ ಇದೆ ಆಬ್ವಿಯಸ್ಲಿ. ಸೊ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಫ್ರೆಂಡ್ಗೂ ಶೇರ್ ಮಾಡು. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ಪೆಷಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ, ನನ್ನ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತೀನಿ ರಿಗಾರ್ಡಿಂಗ್ ಕೌನ್ಸಿಲಿಂಗ್, ಆಪ್ಷನ್ ಎಂಟ್ರಿ, ಆರ್ ರಿಗಾರ್ಡಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಥಿಂಗ್ಸ್, ಆರ್ ರಿಗಾರ್ಡಿಂಗ್ ಎನಿ ಸಬ್ಜೆಕ್ಟ್ಸ್. ಏನೇ ಡೌಟ್ ಇದ್ರು ಯು ಕ್ಯಾನ್ ಆಸ್ಕ್ ಫ್ರೀಲಿ. ಡೆಫಿನೆಟ್ಲಿ ಐ ಹೆಲ್ಪ್ ಯು ಔಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.